ಹಾಲೆಲೂಯ. Hallelujah. ನಿಮ್ಮೆಲ್ಲರಿಗೆ ಯೇಸುವಿನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಈ ಮುಂಜಾನೆ, ರವಿವಾರ ಮುಂಜಾನೆ ಈ ಆರಾಧನೆಯಲ್ಲೇ ನಾವೆಲ್ಲರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂತೋಷದಿಂದ ಉಲ್ಲಾಸದಿಂದ ಆತನನ್ನು ಆರಾಧಿಸೋಣ ಪ್ರಿಯರೇ. ಮೊದಲನೇದಾಗಿ ನಾವೆಲ್ಲರೂ ನಮ್ಮ ಕಣ್ಗಳ ಮುಚ್ಚುತ್ತಾ ಪ್ರಾರ್ಥನೆಯೊಟ್ಟಿಗೆ ಈ ಆರಾಧನೆಯನ್ನು ಪ್ರಾರಂಭಿಸೋಣ. ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ ಅಪ್ಪ. ತಂದೆ ಯೇಸುವಿನ ಹೆಸರಿನ ಮುಂದೆ ಬರ್ತೇನೆ ಅಪ್ಪ. ಈ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇನೆ ಅಪ್ಪ. ಈ ರವಿವಾರ ಮುಂಜಾನೆ ನಾವೆಲ್ಲರೂ ಸೇರಿ ಬಂದಿರುವಾಗ ಈ ಅನನ್ಯತೆಯಲ್ಲಿ ಇವತ್ತು ನಿನ್ನ ಚಿತ್ತ ಮಾತ್ರ ನೆರವೇರ್ತದಕ್ಕೆ ನಿನಗೆ ಸ್ತೋತ್ರ. ಈ ಆರಾಧನೆಯ ವಿರುದ್ಧವಾಗಿ ಹೇಳುವ ಎಲ್ಲ ಸೈತನ ಕಾರ್ಯಕ್ರಿಯೆಗಳನ್ನು ಯೇಸುವಿನ ಹೆಸರಲ್ಲಿ ಬಂಧಿಸಿ ಲಾಯಪಡಿಸ್ತೇನೆ. ಯೇಸುವಿನ ಹೆಸರಲ್ಲಿ ಜನರನ್ನು ಬಿಡುಗಡೆ ಮಾಡ್ತೇನೆ. ಜನರು ತುಂಬಿ ತಿಳುಕಿ ಬಂದು ಈ ಆರಾಧನೆಯಲ್ಲಿ ಭಾಗಿಯಾಗ್ತಾರೆ ಅಪ್ಪ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ಮತ್ತು ನಿನ್ನ ಮಹಿಮೆಯ ತೋರ್ಪಡಿಕೆಯನ್ನು ನಾವು ಕಣ್ಣಲ್ಲಿ ಕಾಣ್ತೀವಿ, ಅದಕ್ಕೆ ನಿನಗೆ ಸ್ತೋತ್ರ ಅಪ್ಪ. ಅದೇ ರೀತಿಯಲ್ಲಿ ನಮಗೆ ಪವಿತ್ರಾತ್ಮ ನೀಡಿದ್ದಿ. ಯಾರು ಮುಂದಿನ ಭಾಗದಲ್ಲಿ ಸ್ತುತಿ ಆರಾಧನೆಯಲ್ಲಿ ವಾಕ್ಯದ ಸಮಯದಲ್ಲಿ ಎಲ್ಲದರಲ್ಲಿ ನಡೆಸ್ಕೊಳ್ತಾನೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ಆರಾಧನೆಯಿಂದ ನಿನ್ನ ನಾಮ ಮಾತ್ರ ಮಹಿಮೆ ಅಂದ್ಕೊಳ್ಬೇಕು. ನಮ್ಮ ಚಿತ್ತವಲ್ಲ ಅಪ್ಪ, ನಿನ್ನ ಚಿತ್ತ ಮಾತ್ರ ಈ ಆರಾಧನೆ ನೆರವೇರ್ಬೇಕು. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆಮೇಲೆ. ಹಾಲೆಲೂಯ. ನಾವೆಲ್ಲರೂ ಈಗ ಕೆಲವು ಹಾಡುಗಳನ್ನು ಹಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ಮೊದಲೇದಾಗಿ ಆರಾಧನೆ ಸ್ತುತಿ ಆರಾಧನೆ ಎಂಬುದಾಗಿ ಹಾಡನ್ನು ಹಾಡುತ್ತಾ ನಮ್ಮ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ.
ತಾವೊಂದು ಕೂಡಿರಿ, ಸಂಗೀತದಿಂದ ಸ್ತುತಿಹಾಡಿರಿ. ಆತ ಒಳ್ಳೆಯವನು, ಜಯ ಎಂದಿಗಿರುವುದು. ಆತ ವಲ್ಲಭನು, ಜಯ ಎಂದಿಗಿರುವುದು. ಆತ ಒಳ್ಳೆಯವನು, ಜಯ ಎಂದಿಗಿರುವುದು. ಆತ ವಲ್ಲಭನು, ಜಯ ಎಂದಿಗಿರುವುದು. ನಿವಾಸಿಗಳೇ ಯೆಹೋವನ ಸ್ತುತಿಸಿರಿ. ನಿವಾಸಿಗಳೇ ಯೆಹೋವನ ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವ ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ದಯ ಎಂದಿಗಿರುವುದು. ಆತ ವಲ್ಲಭನು, ದಯ ಎಂದಿಗಿರುವುದು. ಆತ ಒಳ್ಳೆಯವನು, ದಯ ಎಂದಿಗಿರುವುದು. ಆತ ವಲ್ಲಭನು, ದಯ ಎಂದಿಗಿರುವುದು. ವಾಸಿಗಳೇ ಯೆಹೋವನ ಸ್ತುತಿಸಿರಿ. ವಾಸಿಗಳೇ ಯೆಹೋವನ ಸ್ತುತಿಸಿರಿ. ಕರ್ತನನ್ನೇ ನಂಬಿ ಹೆಸರಲಿ, ಆತ ನಮ್ಮ ವಿಮೋಚಕನು. ಕರ್ತನನ್ನೇ ನಂಬಿ ಹೆಸರಲಿ, ಆತ ನಮ್ಮ ವಿಮೋಚಕನು. ಆತ ಒಳ್ಳೆ ಕುರುಬ, ಆತ ಕುರಿಗಳು ನಾಡಿ, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆ ಕುರುಬ, ಆತ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ದಯ ಎಂದಿಗಿರುವುದು. ಆತ ವಲ್ಲಭನು, ದಯ ಎಂದಿಗಿರುವುದು. ಆತ ಒಳ್ಳೆಯವನು, ದಯ ಎಂದಿಗಿರುವುದು. ಆತ ವಲ್ಲಭನು, ದಯ ಎಂದಿಗಿರುವುದು. ವಾಸಿಗಳೇ ಯೆಹೋವನ ಸ್ತುತಿಸಿರಿ. ವಾಸಿಗಳೇ ಯೆಹೋವನ ಸ್ತುತಿಸಿರಿ. Hallelujah. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡು ಹಾಡೋಣ. ಆ ಹಾಡು ಹೇಳ್ತದೆ, ಆರಾಧನೆ ದೇವನೇ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಮ್ಮ ತ್ರಯೇಕ ದೇವರಾದ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನಿಗೆ ನಾವೆಲ್ಲರೂ ಸ್ತೋತ್ರ ಮಾಡೋಣ. ಆರಾಧನೆ ದೇವನೇ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. 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 ನಿತ್ಯನೇ ಆರಾಧನೆ, ಸತ್ಯನೇ ಆರಾಧನೆ. ನಿತ್ಯನೇ ಆರಾಧನೆ, ಸತ್ಯನೇ ಆರಾಧನೆ. ನಿತ್ಯ ಕಾಯುವ ದೇವನೇ, ಸತ್ಯ ಹೇಳುವ ರಾಜನೇ, ಆರಾಧನೆ ಆರಾಧನೆ ಆರಾಧನೆ. ನಿತ್ಯ ಕಾಯುವ ದೇವನೇ, ಸತ್ಯ ಹೇಳುವ ರಾಜನೇ, ಆರಾಧನೆ ಆರಾಧನೆ ಆರಾಧನೆ. ಆರಾಧನೆ ದೇವನೇ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ದೇವನೇ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. ಉನ್ನತನೇ ಆರಾಧನೆ, ಉತ್ತಮನೇ ಆರಾಧನೆ. ಉನ್ನತನೇ ಆರಾಧನೆ, ಉತ್ತಮನೇ ಆರಾಧನೆ. ನಂಬಿಗಸ್ತ ದೇವನೇ, ಜೀವಿಸುವ ರಾಜನೇ, ಆರಾಧನೆ ಆರಾಧನೆ ಆರಾಧನೆ. ನಂಬಿಗಸ್ತ ದೇವನೇ, ಜೀವಿಸುವ ರಾಜನೇ, ಆರಾಧನೆ ಆರಾಧನೆ ಆರಾಧನೆ. ಆರಾಧನೆ ದೇವನೇ, ಆರಾಧನೆ ಯೇಸು,
ನಾವೆಲ್ಲರೂ ನಮ್ಮ ಕಣ್ಗ ಮುಚ್ಚುತ್ತಾ ಈ ಒಂದು ಸುಂದರ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಕರ್ತನನ್ನು, ನಮ್ಮ ರಾಜನನ್ನು ನಾವೆಲ್ಲರೂ ಸೇರಿ ಆರಾಧನೆ ಮಾಡ್ತೀವಿ. ಓ ಯೇಸುವೇ ನಿನಗೆ ಸ್ತೋತ್ರ, ರಾಜನೇ ನಿನಗೆ ಸ್ತೋತ್ರ. ಆರಾಧನೆ ಆತ್ಮನೇ ನಿಮಗೆ ಸ್ತೋತ್ರ, ನೀತಿಯ ಸ್ವರೂಪನೇ ನಿಮಗೆ ಸ್ತೋತ್ರ. ಮಹಿಮೆಯುಳ್ಳ ರಾಜನೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಹೇಳುವರಾಗಿದೆ. ರಾಜ ನೀನು ಒಳ್ಳೆಯವನಾಗಿದ್ದಿ ಕರ್ತನೆ. ದೇವಾ ದೇವಾ ಯೇಸು ದೇವಾ, ರಾಜ ರಾಜ ಯೇಸು ರಾಜ, ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ. ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ. ದೇವಾ ದೇವಾ ಯೇಸು ದೇವಾ, ರಾಜ ರಾಜ ಯೇಸು ರಾಜ, ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ ಹೊಂದಿದೆ. ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ, ಒಳ್ಳೆಯ ಗುರುವನೇ, ಒಳ್ಳೆಯ ಗುರುವನೇ, ನನ್ನ ಸಂತೈಸುವ ತಾಯಿಯೇ, ಒಳ್ಳೆಯ ಗುರುವನೇ, ನನ್ನ ಸಂತೈಸುವ ತಾಯಿಯೇ, ನಿನ್ನ ಪ್ರೀತಿಗೆ ಕರುಣೆ ಸಾಕೆ ನನಗೆ, ಅವೇ ನನ್ನ ಬಾಳಿನ ಕಿರೀಟವು. ನಿನ್ನ ಪ್ರೀತಿಗೆ ಕರುಣೆ ಸಾಕೆ ನನಗೆ, ಅವೇ ನನ್ನ ಬಾಳಿನ ಕಿರೀಟವು. ಹಾಲೆಲೂಯಾ 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 ಹಾಲೆಲೂಯಾ. ನನ್ನಯ ರಕ್ಷಕನೇ, ನನ್ನ ಆತ್ಮದಾತನೇ, ನನ್ನಯ ರಕ್ಷಕನೇ, ನನ್ನ ಆತ್ಮದಾತನೇ, ಬೇರೆ ಆಸೆ ಏನು ಇಲ್ಲ ರಾಜ, ನೀನೇ ನನ್ನ ದೇವರು, ಬೇರೆ ಆಸೆ ಏನು ಇಲ್ಲ ರಾಜ, ನೀನೇ ನನ್ನ ದೇವರು. ದೇವಾ ದೇವಾ ಯೇಸು ದೇವಾ, ರಾಜ ರಾಜ ಯೇಸು ರಾಜ, ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ ಹೊಂದುವೆ. ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯನ್ನ
ಲೋಕದಲ್ಲಿ ನೀನೇ ನಾನೊಡೆಯನು ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನೀನೇ ನಾನೊಡೆಯನು ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ ನೀನೇ ನಾನೊಡೆಯನು ವರ್ಣಿಸಲು ಆಗದಷ್ಟು ಉನ್ನತ ನೀನೇ ನೀನೇ ನಾನೊಡೆಯನು ರಾಧಿಸುವೆ 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 ನನ್ನನ್ನು ಪ್ರೀತಿಸಿ ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ ದಿನ ದಿನವೂ ನಿನ್ನ ನಾಮ ಸ್ತುತಿಸುವೆ ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ ಪ್ರತಿ ಕ್ಷಣವೂ ನಿನ್ನ ನಾಮ ಸ್ತುತಿಸುವೆ ಒಳ್ಳೆಯ ತಂದೆ ನೀನೇ ಆರಾಧನೆಗೆ ಅರಸನೇ ಒಳ್ಳೆಯ ತಂದೆ ನೀನೇ ಆರಾಧನೆಗೆ ಅರಸನೇ ಎಲ್ಲರೂ ಸೇರಿ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ರಾಧಿಸುವೆ ನಿನ್ನ ವಿನಂತಿಸಿಕೊಳ್ತೇನೆ. ಯಾರಾದ್ರೂ ನಿಮ್ಮ ದೇಹದಲ್ಲಿ ಅನಾರೋಗ್ಯದಿದೆಯಾದರೆ ನಿಮ್ಮ ಕರಗಳಲ್ಲಿ ಎತ್ತಿರಿ. ಅಥವಾ ನಿಮಗೆ ಗೊತ್ತಿದ್ದವರು ಅಲ್ಲಿ ಆರಾಮಿಲ್ಲಪ್ಪ ಅಂತಂದ್ರೆ, ಯಾವುದೇ ಕಾಯಿಲೆಯಲ್ಲಿ ಅವ್ರು ಬಳಲ್ತಿದ್ದಾದ್ರೆ ಅವರಿಗೋಸ್ಕರ ನೀವು ನಿಮ್ಮ ಕೈಗಳನ್ನು ಎತ್ತಿರಿ. ಈ ಒಂದು ಸಮಯದಲ್ಲಿ ಆತನ ಒಂದು ಪ್ರಸನ್ನತೆ ನಿಮ್ಮನ್ನು ಅಲ್ಲಿ ಮುಟ್ಟುವಂತದ್ದಾಗಿದೆ ಪ್ರಿಯರೇ. ಯಾಕಂದ್ರೆ ಆತನ ಪ್ರಸನ್ನತೆಯಲ್ಲಿ ಅದು ಗುಡ್ಡವು ಅಲ್ಲಿ ಮೇಣದಂತೆ ಕರಗುವಂತದ್ದಾಗಿದೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾನು ವಿನಂತಿಸಿಕೊಳ್ತೇನೆ, ಯಾವುದೇ ತರವಾದಂತಹ ಒಂದು ಬೇನೆ ಇದ್ದಿದ್ದೆ ಆದ್ರೆ ನಿಮ್ಮ ಕರಗಳನ್ನು ಎತ್ತಿರಿ.
ದೇವರು ನಿಮ್ಮನ್ನು ಮುಟ್ಟಿಯಲ್ಲಿ ಸ್ವಸ್ಥ ಮಾಡುವ ಆತನಾಗಿದ್ದಾನೆ. ತಂದೆಯಾದ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮ ಮುಂದೆ ಬರುವರಾಗಿದ್ದೇವೆ ಕರ್ತನೆ. ಎತ್ತಿರ್ತಕ್ಕಂಥ ಕೈಗಳನ್ನು ಕರ್ತನೆ ಯೇಸು ಕ್ರಿಸ್ತನ ಹಸ್ತದ ತೆಳಗೆ ತೆಗೆದುಕೊಂಡು ಬಿಡುವರಾಗಿದ್ದೇವೆ ಕರ್ತನೆ. ನಿನ್ನ ರಕ್ತದ ತೆಳಗೆ ತೆಗೆದುಕೊಂಡು ಬರ್ತೇವೆ ಕರ್ತನೆ. ಓ ಸ್ತೋತ್ರ ಕರ್ತನೆ, ಹಾಲೆಲೂಯ ಕರ್ತನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೆ. ಓ ಹಾಲೆಲೂಯ ಕರ್ತನೆ. ನಿನ್ನ ಪ್ರಸನ್ನತೆ ಅದು ಒಂದೇ ಸಾಕು ಕರ್ತನೆ. ಪ್ರತಿಯೊಂದೊಂದು ಕರ್ತನೆ ಹೌದು ರಾಜ್ಯ ಅಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ ಕರ್ತನೆ. ಓ ಸ್ತೋತ್ರ ಕರ್ತನೆ. ಪ್ರತಿಯೊಂದು ಬೇನೆಗಳು ಕರ್ತನೆ, ಪ್ರತಿಯೊಂದು ಕಾಯಿಲೆಗಳು ಕರ್ತನೆ, ಪ್ರತಿ ತರವಾದ ಕರ್ತನೆ ಏನೇ ತರವಾದಂತ ರೋಗ ಇದ್ದಿದೆ ಆದ್ರೆ ಯೇಸುವಿನ ನಾಮದಲ್ಲಿ ಬಂಧಿಸಿ ಲಾಪಡಿಸುವನಾಗಿದ್ರೆ ಕರ್ತನೆ. ನಿನ್ನ ವಾಕ್ ಹೇಳ್ತದೆ ಕರ್ತನೆ, ನೀನು ಅಲ್ಲಿ ಎಲ್ಲಕ್ಕಿಂತಲೂ ದೊಡ್ಡವನಾಗಿದೆ ಎಂಬುದಾಗಿ ಕರ್ತನೆ. ನೀನು ಸೃಷ್ಟಿಕರ್ತನಾಗಿದೆ ಎಂಬುದಾಗಿ ಕರ್ತನೆ. ಓ ಸ್ತೋತ್ರ ಕರ್ತನೆ. ನಿನ್ನ ನಾಮದಲ್ಲಿ ಪ್ರತಿಯೊಂದು ಕರ್ತನೆ ಅಲ್ಲಿ ಆಗುವುದುಂಟು ಕರ್ತನೆ. ಯಾಕೆಂದ್ರೆ ನೀನು ನಮ್ಮ ತಂದೆ ದೇವರಾಗಿದ್ದಿ ಕರ್ತನೆ. ಓ ಸ್ತೋತ್ರ ಕರ್ತನೆ. ಈ ಒಂದು ಸಮಯದಲ್ಲಿ ಕರ್ತನೆ ಎತ್ತಿರ್ತಕ್ಕಂಥ ಕೈಗಳನ್ನು ಯೇಸುವಿನ ನಾಮದ ತೆಳಗೆ ತೆಗೆದುಕೊಂಡು ಬರುವನಾಗಿದ್ದೇನೆ ಕರ್ತನೆ. ಪ್ರತಿಯೊಂದು ಬೇನೆ ಯೇಸುವಿನ ಮುಂದೆ ಮೊಳಕಾಲೂರಲ್ಪಟ್ಟಿದೆ ಕರ್ತನೆ. ನಿನ್ನ ಒಂದು ಬಾಸುಂಡಗಳಿಂದ ನಿನ್ನ ಗಾಯದಿಂದ ಕರ್ತನೆ ಅವರೆಲ್ಲರೂ ಗುಣ ಹೊಂದಿದ್ದಾರೆ ಕರ್ತನೆ. ನಿನ್ನ ವಾಕ್ಯ ಹೇಳುತ್ತೆ ಕರ್ತನೆ, ಯಾವಾಗ ನಾವು ಕುಟುಂಬವಾಗಿ ನಿನಗೆ ಆರಾಧನೆ ಮಾಡುತ್ತೇವೋ ನಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡುವಾತನಾಗಿದೆ ಎಂಬುದಾಗಿ ಕರ್ತನೆ. ಹೌದು ರಾಜ್ಯ ಹದ್ದಿಗೆ ಬರುವಂತೆ ತಿರುಗಿ ಯೌವನವನ್ನು ಬರ ಮಾಡುವಾತ ನೀನಾಗಿದೆ ಎಂಬುದಾಗಿ ಕರ್ತನೆ. ಈ ಒಂದು ಸಮಯದಲ್ಲಿ ಕರ್ತನೆ ಪ್ರತಿಯೊಂದು ಬೇನೆಗಳು ಕರ್ತನೆ ಅಲ್ಲಿ ಮಾಯವಾಗಿ ಹೋಗಿಲ್ಪಟ್ಟಿದೆ ಕರ್ತನೆ. ಪ್ರತಿಯೊಂದು ರೋಗವು ಕರ್ತನೆ ಅಲ್ಲಿ ಮಾಯವಾಗಿ ಹೋಗಿದೆ ಕರ್ತನೆ. ಓ ಸ್ತೋತ್ರ ಕರ್ತನೆ. ನಿನ್ನ ನಾಮದಲ್ಲಿ ಕರ್ತನೆ ಪ್ರತಿಯೊಂದೊಂದು ಕರ್ತನೆ ಮೊಳಕಾಲೂರಿದೆ ಕರ್ತನೆ. ನಿನ್ನ ವಾಕ್ಯ ಹೇಳ್ತಾ ಕರ್ತನೆ, ಯೆಹೋವ ರಾಫ ಆರೋಗ್ಯದಾಯಕನಾಗಿದೆ ಕರ್ತನೆ. ಪ್ರತಿಯೊಂದು ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬಗಳಿಗೆ ನೀನು ಆರೋಗ್ಯದಾಯಕನಾದ ಯೆಹೋವ ರಾಫವಾಗಿದೆ ಕರ್ತನೆ. ಅವರ ಸುತ್ತಮುತ್ತಲು ಕರ್ತನೆ ಓ ಸ್ತೋತ್ರ ಕರ್ತನೆ ಒಂದು ಆರೋಗ್ಯ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡೋರಾಗಿದೆ ಕರ್ತನೆ. ಆರೋಗ್ಯ ಹೊಂದಿದ್ದಾರೆ ಕರ್ತನೆ. ಇದಕ್ಕೆ ವಿರುದ್ಧವಾಗಿ ಪ್ರತಿಯೊಂದು ಸೈತಾನ ಕುತಂತ್ರ ಯೇಸುವಿನ ನಾಮದಲ್ಲಿ ಬಂಧಿಸಿ ಲಾಪಡಿಸ್ತಾರೆ ಕರ್ತನೆ. ಪ್ರತಿಯೊಂದು ಪ್ರಾರ್ಥನೆ ನಾವು ಒಂದು ಪ್ರಾರ್ಥನೆ ಕೇಳಿದ್ದಿ, ಅದಕ್ಕೆ ಆಗಲೇ ಸದುತ್ತರ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಬಿಡುಗಡೆ ಹೊಂದಿದ್ದಾರೆ ಯೇಸುವಿನ ನಾಮದಲ್ಲಿ. ನಿನ್ನ ನಾಮ ಮಾತ್ರ ನಾವು ಮೇಲೆತ್ತುವರಾಗಿದ್ದೇವೆ ಕರ್ತನೆ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಜೀವನ ತಂದೆಯೇ, ಆಮೆನ್. ಆಮೆನ್. Hallelujah. Hallelujah. We greet you all in the precious name of our Lord and Savior Jesus Christ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭಾಶಿಸುತ್ತೇನೆ. It's such a joy to teach God's word. ದೇವರ ವಾಕ್ಯ ಕಲಿಸುವುದು ಬಹಳ ಸಂತೋಷವಾಗಿದೆ. Last few weeks we have been teaching about long life is God's will for you. ನಾನು ಕಳೆದ ಕೆಲವು ವಾರಗಳಿಂದ ದೀರ್ಘ ಆಯುಷ್ಯ ನಮಗಾಗಿರುವಂತ ದೇವರ ಚಿತ್ತ ಎಂಬ ಬೋಧನೆ ಕಲಿಸ್ತಾ ಇದ್ದೇನೆ. A very important truth. ಬಹಳ ಪ್ರಾಮುಖ್ಯವಾದ ಸತ್ಯವಾಗಿದೆ. Everyone in our family should know it. ನಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಇದು ತಿಳಿದಿರಬೇಕಾಗಿದೆ. Hallelujah. Hallelujah. It is by the grace of God you will have a long life. ದೇವರ ಕೃಪೆಯಿಂದ ನಮಗೆ ದೀರ್ಘಾಯುಷ್ಯ ಇರುತ್ತದೆ. And whatever grace provides, we have to possess it by faith. ಮತ್ತು ಕೃಪೆಯು ಏನೆಲ್ಲ ಅನುಗ್ರಹ ಮಾಡಿದೆಯೋ ನಾವು ಅವುಗಳನ್ನು ನಂಬಿಕೆ ಮೂಲಕ ತೆಗೆದುಕೊಳ್ಳಬೇಕು. Bible says by grace we are saved through faith. ಬೈಬಲ್ ಹೇಳ್ತದೆ ನಾವು ಕೃಪೆಯಿಂದ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿದ್ದೇವೆ. Grace provided salvation. ಕೃಪೆಯು ನಮಗೆ ರಕ್ಷಣೆಯನ್ನು ಕೊಟ್ಟಿದೆ. By faith we have taken it. ನಾವು ನಂಬಿಕೆಯನ್ನು ತೆಗೆದುಕೊಂಡಿದ್ದೇವೆ. The same way long life grace has provided. ಅದರಂತೆ ದೀರ್ಘಾಯುಷ್ಯ ಕೂಡ ಕೃಪೆಯು ಅನುಗ್ರಹ ಮಾಡಿದೆ. By faith we have to possess it. ನಾವು ನಂಬಿಕೆಯಿಂದ ಅದನ್ನು ತೆಗೆದುಕೊಳ್ಳಬೇಕು. So now I am teaching faith, how to activate the faith. ಈಗ ನಾನು ನಂಬಿಕೆ ವಿಷಯವಾಗಿ ಕಲಿಸ್ತಾ ಇದ್ದೇನೆ, ಈ ನಮ್ಮ ನಂಬಿಕೆಯನ್ನು ಹೇಗೆ ಕಾರ್ಯಕ್ಕೆ ತರಬೇಕೆಂಬುದಾಗಿ. You don't need faith, you have faith. ನಿಮಗೆ ನಂಬಿಕೆ ಬೇಕಾಗಿಲ್ಲ, ನಿಮ್ಮ ಒಳಗಡೆ ನಂಬಿಕೆ ಇದೆ. Faith what you have in you
you should activate. ಮತ್ತು ನಿಮ್ಮ ಒಳಗಡೆ ಯಾವ ನಂಬಿಕೆ ಇದೆಯೋ ಆ ನಂಬಿಕೆಯನ್ನು ಕಾರ್ಯದಲ್ಲಿ ತರಬೇಕು. How to activate it? ಅದನ್ನು ಹೇಗೆ ಕಾರ್ಯದಲ್ಲಿ ತರುವುದು? Very important to know the difference between faith and hope. ಮತ್ತು ಅದಕ್ಕಾಗಿ ಬಹಳ ಪ್ರಾಮುಖ್ಯವಾದದ್ದೇನೆಂದರೆ ನಂಬಿಕೆಗೂ ಮತ್ತು ನಿರೀಕ್ಷೆಗೂ ಇರುವಂತೆ ವ್ಯತ್ಯಾಸವೇನೆಂಬುದಾಗಿ. Faith is a substance of the things hoped for. ನಾವು ನಿರೀಕ್ಷಿಸುವ ವಿಷಯಗಳು ಇದೆ ಎಂಬುದಾಗಿ ತಿಳ್ಕೊಳ್ಳುವಂತ ವಸ್ತುವೇ ನಂಬಿಕೆಯಾಗಿದೆ. Always I give this illustration, we need lot of substance to build a house. We need lot of materials. ಮತ್ತು ನಾನು ಯಾವಾಗಲೂ ಈ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಾವು ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ನಮಗೆ ಅನೇಕ ವಸ್ತುಗಳು ಬೇಕು. If you have materials, it's not enough. ಮತ್ತು ಎಲ್ಲ ವಸ್ತುಗಳು ಇದ್ದರೆ ಸಾಕಾಗುವುದಿಲ್ಲ. You need a plan. ನಿಮಗೆ ಒಂದು ಯೋಜನೆ ಬೇಕು. So faith is a substance, hope is like a plan. ನಂಬಿಕೆ ಅನ್ನುವುದು ಎಲ್ಲ ವಸ್ತುಗಳಾಗಿದೆ, ಈ ನಿರೀಕ್ಷೆ ಅನ್ನುವುದು ಯೋಜನೆಯಾಗಿದೆ. It's a blueprint for your life. ಅದು ನಿಮ್ಮ ಜೀವಿತಕ್ಕಾಗಿರುವಂತ ಒಂದು ನಕ್ಷೆಯಾಗಿದೆ. And Romans 15:4 says we receive hope through the word of God. ಮತ್ತು ರೋಮಪುರದವರಿಗೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ಬೈಬಲ್ ಹೇಳ್ತದೆ, ದೇವರ ವಾಕ್ಯದ ಮೂಲಕ ನಾವು ನಿರೀಕ್ಷೆಯನ್ನು ಪಡೆದುಕೊಳ್ಳುತ್ತೇವೆ. So the Christian life begins with hope. ಕ್ರೈಸ್ತಿಯ ಜೀವಿತವು ನಿರೀಕ್ಷೆಯಿಂದ ಪ್ರಾರಂಭವಾಗ್ತದೆ. So I use the word term dream instead of hope. ನಾನು ನಿರೀಕ್ಷೆ ಬದಲಾಗಿ ಕನಸು ಎಂಬ ಪದವನ್ನು ಉಪಯೋಗ ಮಾಡ್ತಾ ಇದ್ದೇನೆ. The first step to activate faith is you should dream. ನಮ್ಮ ನಂಬಿಕೆಯನ್ನು ಕಾರ್ಯ ತರುವಂತ ಮೊದಲನೇ ಹೆಜ್ಜೆ ಏನೆಂದರೆ ನಾವು ಕನಸು ಕಾಣಬೇಕು. You should dream the scriptures. ನೀವು ದೇವರ ವಾಕ್ಯವನ್ನು ಕನಸು ಕಾಣಬೇಕು. You should dream when we worship as a family. God blesses our food and water, removes the sickness away from us. ಮತ್ತು ನಾವು ಈ ರೀತಿಯಾಗಿ ಕನಸು ಕಾಣಬೇಕು. ನಾವು ಕುಟುಂಬವಾಗಿ ದೇವರಿಗೆ ಆರಾಧನೆ ಮಾಡುವುದನ್ನು ಮತ್ತು ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡುವುದನ್ನು ಮತ್ತು ದೇವರು ನಮ್ಮಿಂದ ಎಲ್ಲ ರೋಗಗಳನ್ನು ದೂರ ತೆಗೆದುಕೊಂಡು ಹೋಗುವುದನ್ನು. When you dream God has removed all the sickness away from your family, no one will fall sick in your house. ಮತ್ತು ಯಾವಾಗ ನೀವು ಕನಸು ಕಾಣ್ತೀರೋ ದೇವರು ನಿಮ್ಮ ಕುಟುಂಬದಿಂದ ಎಲ್ಲಾ ರೋಗಗಳನ್ನು ದೂರ ತೆಗೆದುಕೊಂಡು ಹೋಗಿದ್ದಾನೆ ಎಂಬುದಾಗಿ ನಿಮ್ಮ ಕುಟುಂಬದಲ್ಲಿ ಯಾರು ರೋಗದಲ್ಲಿ ಬೀಳುವುದಿಲ್ಲ. Even children will not fall sick in your house. ನಿಮ್ಮ ಮನೆಯಲ್ಲಿರುವಂತ ಮಕ್ಕಳು ಸಹ ರೋಗದಲ್ಲಿ ಬೀಳುವುದಿಲ್ಲ. No one will have a miscarriage in your house. ನಿಮ್ಮ ಮನೆಯಲ್ಲಿ ಯಾವುದೇ ಗರ್ಭಸ್ರಾವ ಉಂಟಾಗುವುದಿಲ್ಲ. No one will be barren in your house. ನಿಮ್ಮ ಮನೆಯಲ್ಲಿ ಯಾರು ಬಂಜೆಯಾಗಿರುವುದಿಲ್ಲ. Everyone will have a long life. ಪ್ರತಿಯೊಬ್ಬರಿಗೂ ದೀರ್ಘಾಯುಷ್ಯ ಇರುತ್ತದೆ. No one will die soon. ಅದರ ಅರ್ಥ ಏನಂದ್ರೆ ಯಾರು ಬೇಗ ಸಾಯುವುದಿಲ್ಲ. Hallelujah. Hallelujah. You should dream it. ನಾವು ಅದನ್ನು ಕನಸು The ಕಾಣಬೇಕು. Bible says when you read the Bible, word of God, and obey it, everything will go well with us. ಮತ್ತು ಬೈಬಲ್ ಹೇಳ್ತದೆ ನಾವು ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯದಂತೆ ನಾವು ನಡೆಯುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಎಂಬುದಾಗಿ. Everything will go well with your children. ನಿಮ್ಮ ಮಕ್ಕಳೊಂದಿಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. You will prolong your days. ನೀವು ನಿಮ್ಮ ದಿನಗಳನ್ನು ಹೆಚ್ಚು ಮಾಡಿಕೊಳ್ಳುವಿರಿ. You will have a long life. ಮತ್ತು ನಿಮಗೆ ದೀರ್ಘಾಯುಷ್ಯ ಇರ್ತದೆ. You start dreaming it. ನೀವು ಇದನ್ನು ಕನಸು ಕಾಣೋದಕ್ಕೆ ಪ್ರಾರಂಭಿಸಿರಿ. Hallelujah. Hallelujah. When God satisfies with long life, you will not fall sick. ಮತ್ತು ದೇವರು ನಿಮಗೆ ದೀರ್ಘಾಯುಷ್ಯ ತೃಪ್ತಿ ಮಾಡಿದಾಗ ನೀವು ಯಾವುದೇ ರೋಗದಲ್ಲಿ ಬೀಳುವುದಿಲ್ಲ. You will not be bedridden. ಮತ್ತು ನೀವು ಹಾಸಿಗೆಯಲ್ಲಿ ಇರುವುದಿಲ್ಲ. You will not walk with a walking stick. ಮತ್ತು ನೀವು ಕಟ್ಟಿಗೆ ಹಿಡಿದುಕೊಂಡು ನಡೆಯುವರಾಗಿರುವುದಿಲ್ಲ. You will be strong. ನೀವು ಬಲಶಾಲಿಯಾಗಿರ್ತೀರಿ. Your eyes will not become dim. ನಿಮ್ಮ ಕಣ್ಣುಗಳು ಕುಂದಿ ಹೋಗುವುದಿಲ್ಲ. Every day the resurrection power will work in your body. ಪ್ರತಿ ದಿನವೂ ಪುನರುತ್ಥಾನ ಶಕ್ತಿ ನಿಮ್ಮ ದೇಹದೊಳಗಡೆ ಕಾರ್ಯ ಮಾಡ್ತಾ ಇದೆ. Your youth will be renewed like an eagle. ನಿಮ್ಮ ಯೌವನವು ಅದ್ದಿಗೆ ಬರುವಂತೆ ತಿರುಗಿ ಬರಮಾಡಲ್ಪಡುತ್ತದೆ. Bones become strong every day. ಪ್ರತಿ ದಿನವೂ ನಿಮ್ಮ ಎಲುಬುಗಳು ಶಕ್ತಿಯುತವಾಗಿ ಬರ್ತದೆ. These are all already I taught. You can go through it. You have to start dreaming. ಮತ್ತು ಇವೆಲ್ಲವನ್ನು ನಾನು ಮೊದಲೇ ಕಲಿಸಿದ್ದೇನೆ ಮತ್ತು ಅವುಗಳನ್ನು ನೀವು ಮತ್ತೆ ಅದನ್ನು ಹಾದು ಹೋಗಿರಿ. Why we should live a long life? ನಾವು ಯಾಕೆ ದೀರ್ಘಾಯುಷ್ಯವಾಗಿ ಜೀವಿಸಬೇಕು? Hallelujah. Hallelujah. Recently I met one auntie. ಮತ್ತು ಕಳೆದ ದಿನಗಳಲ್ಲಿ ಒಬ್ಬ ಆಂಟಿಗೆ ನಾನು ಭೇಟಿಯಾದೆ. I went to buy a grocery. She said praise the Lord. I said praise the Lord. ಮತ್ತು ನಾನು ರೇಷನ್ ಖರೀದಿ ಮಾಡಕ್ಕೆ ಹೋದಾಗ ಆಕೆ ನನಗೆ ಪ್ರೈಸ್ ಲಾರ್ಡ್ ಹೇಳಿದಳು ಮತ್ತು ನಾನು ಆಕೆಗೆ ಪ್ರೈಸ್ ಲಾರ್ಡ್ ಹೇಳಿದೆ. Then I said we are praying for you. ಮತ್ತು ನಾನು ಹೇಳಿದೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. And she said we don't know how long I'll be there. As long as I am fine, I will pray for you. ಮತ್ತು ಆಕೆ ನನಗೆ ಹೇಳಿದಳು ನನಗೆ ಗೊತ್ತಿಲ್ಲ ನಾನು ಎಷ್ಟು ದಿನ ಬದುಕ್ತೇನೋ
ಆದ್ರೆ ಎಷ್ಟು ದಿನ ನಾನು ಬದುಕಿರ್ತೇನೋ ಅಲ್ಲಿ ತನಕ ನಿನಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. I said, no, God is going to satisfy with long life. ನಾನು ಹೇಳಿದೆ ಇಲ್ಲ ದೇವರು ನಿನಗೆ ದೀರ್ಘಾಯುಷ್ಯ ತೃಪ್ತಿ ಮಾಡ್ತಾನೆ. She said, no, not enough. ಆ ಕೇಳಿದ್ರೆ ಇಲ್ಲ, No need, I'll die soon. ಮತ್ತು ಆ ಕೇಳಿದ್ರೆ ಇಲ್ಲ ಬೇಡ ನಾನು ಬೇಗ ಸಾಯ್ತೇನೆ. She's a good person. ಆಕೆ ಒಳ್ಳೆಯವಳಾಗಿದ್ದಾಳೆ, Very good person. ಬಹಳ ಒಳ್ಳೆಯವಳು. She loves me so much. ಆಕೆ ನಾನು ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ, She prays for me. ನನಗಾಗಿ ಪ್ರಾರ್ಥಿಸ್ತಾಳೆ. I was wondering why she doesn't want to live. ಮತ್ತು ನನಗೆ ಆಶ್ಚರ್ಯವಾಗ್ತಾ ಇತ್ತು, ಯಾಕೆ ಆಕೆಗೆ ಬದುಕುವುದಕ್ಕೆ ಇಷ್ಟ ಇಲ್ಲ. A common man thinks after retirement everything is over. ಸಾಮಾನ್ಯವಾದ ವ್ಯಕ್ತಿ ಯೋಚಿಸುವುದೇನೆಂದರೆ ನಿವೃತ್ತಿಯಾದ ಮೇಲೆ ಎಲ್ಲವೂ ಮುಗಿತು ಎಂಬುದಾಗಿ. When they were small children, they'll think about school, college, job. ಚಿಕ್ಕ ಮಕ್ಕಳಾಗಿದ್ದಾಗ ಅವರು ಶಾಲೆ ಬಗ್ಗೆ ಯೋಚನೆ ಮಾಡ್ತಾರೆ, ಕಾಲೇಜ್ ಬಗ್ಗೆ ಯೋಚನೆ ಮಾಡ್ತಾರೆ, ಕೆಲಸದ ಬಗ್ಗೆ ಯೋಚನೆ ಮಾಡ್ತಾರೆ. They'll think about marriage. ನಂತರ ಮದುವೆ ಬಗ್ಗೆ ಯೋಚನೆ ಮಾಡ್ತಾರೆ. They'll think about having children. ನಂತರ ಮಕ್ಕಳಾಗುವುದನ್ನು ಯೋಚನೆ ಮಾಡ್ತಾರೆ. Then children's education. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ Again they will be waiting when to do children's marriage. ನಂತರ ಕಾಯ್ತಾರೆ, ಹೇಗೆ ಯಾವಾಗ ಮಕ್ಕಳ ಮದುವೆ ಮಾಡಬೇಕು. And many people are waiting when to see their grandchildren's face, then they will die. ಮತ್ತು ಅನೇಕರು ಕಾಯ್ತಾ ಇರ್ತಾರೆ, ಯಾವಾಗ ಮೊಮ್ಮಕ್ಕಳ ಮುಖವನ್ನು ನೋಡ್ಬೇಕು, ನಂತರ ಸಾಯ್ಬೇಕೆಂಬುದಾಗಿ. No. ಇಲ್ಲ, that is not for you and me. ಅದು ನಿನಗೂ ನನಗೂ ಅಲ್ಲ. You have a purpose. ನಿನಗಾಗಿ ದೇವರ ಉದ್ದೇಶ ಇದೆ. Purpose is there. ನಿಮಗೆ ಉದ್ದೇಶ ಇದೆ. You are born with a purpose. ನೀವು ಉದ್ದೇಶದಿಂದ ಜನ್ಮಿಸಿದ್ದೀರಿ. The purpose of your long life is ನೀವು ದೀರ್ಘಾಯುಷ್ಯವಾಗಿ ಜೀವಿಸುವ ಉದ್ದೇಶವೇನೆಂದರೆ two things. 7 ವಿಷಯಕ್ಕಾಗಿ. Number 1, you should rejoice. ಮೊಟ್ಟ ಮೊದಲನೇದಾಗಿ ನೀವು ಸಂತೋಷ ಪಡಬೇಕು. Second, you should do good. ಎರಡನೇದಾಗಿ ನೀವು ಒಳ್ಳೆಯದನ್ನು ಮಾಡಬೇಕು. Hallelujah. Hallelujah. You should rejoice with your wife and children. ನಿನ್ನ ಹೆಂಡತಿ ಮಕ್ಕಳೊಟ್ಟಿಗೆ ನೀನು ಸಂತೋಷ You ಪಡಬೇಕು. should rejoice with the grandchildren. ನಿನ್ನ ಮೊಮ್ಮಕ್ಕಳೊಟ್ಟಿಗೆ ನೀನು ಆನಂದ ಪಡಬೇಕು. Bible says you will see your children's children. ಬೈಬಲ್ ಹೇಳ್ತದೆ ನೀನು ನಿನ್ನ ಮಕ್ಕಳನ್ನು ನೋಡ್ತೀಯ ಎಂಬುದಾಗಿ. You rejoice your salary. ನಿನ್ನ ಸಂಬಳದಲ್ಲಿ ನೀನು ಸಂತೋಷ ಪಡಬೇಕು. You will rejoice the wealth what God provides. ದೇವರು ಕೊಡುವಂತ ಸಂಪತ್ತಿನಲ್ಲಿ ನೀನು ಸಂತೋಷ ಪಡಬೇಕು. You will be so busy enjoying the blessings of God. You will be rejoicing. You will not know how the time over, you will finish your race. ಮತ್ತು ನೀನು ದೇವರ ಆಶೀರ್ವಾದಗಳಲ್ಲಿ ಆನಂದ ಪಡುವುದರಲ್ಲಿ ಸಂತೋಷ ಪಡುವುದರಲ್ಲಿ ಇಷ್ಟು ವ್ಯಸ್ತವಾಗಿರ್ತಿ, ನಿನಗೆ ಗೊತ್ತೇ ಆಗಲ್ಲ, ನಿನ್ನ ಜೀವಿತ ಕಾಲವೆಲ್ಲ ಮುಗ್ದೇ ಬಿಡುತ್ತದೆ. Second is to do good. ಎರಡನೇದಾಗಿ ಒಳ್ಳೆದನ್ನು ಮಾಡುವುದು. Whatever possible, do good. ಏನೆಲ್ಲ ಸಾಧ್ಯವಿದೆಯೋ ಒಳ್ಳೆದನ್ನು ಮಾಡಿರಿ. And there are some good things what you do, it will give you a reward when you go to heaven. ಮತ್ತು ಕೆಲವು ಒಳ್ಳೆ ಕಾರ್ಯಗಳು ಯಾವುದು ನೀವು ಮಾಡ್ತೀರೋ, ನೀವು ಸ್ವರ್ಗಕ್ಕೆ ಹೋದಾಗ ಅವು ನಿಮಗೆ ಬಹುಮಾನವನ್ನು ಕೊಡ್ತದೆ. This is very important. ಇದು ಬಹಳ ಪ್ರಾಮುಖ್ಯವಾಗಿದೆ. That is why I said ಅದಕ್ಕಾಗಿ ನಾನು ಹೇಳಿದೆ, you should attend a church where they are involved in the Great Commission. ಮತ್ತು ನೀವು ಸಭೆಗೆ ಹಾಜರಾಗಬೇಕು. ಯಾವ ಸಭೆ ದೇವರ ಒಂದು ಮಹಾ ಆಜ್ಞೆಯಲ್ಲಿ ವ್ಯಸ್ತವಾಗಿದೆ ಎಂಬುದಾಗಿ. Church will be very busy preaching and making disciples. ಮತ್ತು ಯಾವ ಸಭೆ ಸುವಾರ್ತೆ ಸಾರುವುದರಲ್ಲಿ ಶಿಷ್ಯರಾಗಿ ಮಾಡುವುದರಲ್ಲಿ ವ್ಯಸ್ತವಾಗಿದೆಯೋ. And when you are part of the church, you will be very busy preaching the gospel and making disciples. ಮತ್ತು ಯಾವಾಗ ನೀನು ಸಭೆಯ ಭಾಗವಾಗಿರ್ತೀಯೋ, ನೀನು ಬಹಳ ವ್ಯಸ್ತವಾಗಿರ್ತಿ ಸುವಾರ್ತೆ ಸಾರುವುದು, ಶಿಷ್ಯರಾಗಿ ಮಾಡುವುದು. Hallelujah. Hallelujah. Parents usually they tell me, take my children, use them for ministry. ತಂದೆ ತಾಯಿಗಳು ಯಾವಾಗಲೂ ಅವರು ಹೇಳ್ತಾರೆ, ನನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಸೇವೆಯಲ್ಲಿ ಉಪಯೋಗಿಸಿರಿ. Good, I appreciate you. ಅದು ಒಳ್ಳೆಯದು, ನಾನು ಸಹ ಪ್ರೋತ್ಸಾಹ ಮಾಡ್ತೇನೆ. God wants you to do it. ಆದ್ರೆ ದೇವರು ಬಯಸ್ತಾನೆ ಅದನ್ನು ನೀವು ಮಾಡಬೇಕೆಂಬುದಾಗಿ. God wants you and your children all together as a family do it. ದೇವರು ಬಯಸ್ತಾನೆ ನೀವು ನಿಮ್ಮ ಮಕ್ಕಳು ಕುಟುಂಬವಾಗಿ ಅದನ್ನು ಮಾಡಬೇಕೆಂಬುದಾಗಿ. You should see as a family you serve the Lord. ಮತ್ತು ನೀವು ಕುಟುಂಬವಾಗಿ ದೇವರ ಸೇವೆ ಮಾಡುವುದನ್ನು ನೀವು ನೋಡಬೇಕು. That is God's will for you. ಅದೇ ನಿಮಗಾಗಿರುವಂತ ದೇವರ ಚಿತ್ತವಾಗಿದೆ. Hallelujah. Hallelujah. Why long life? ಯಾಕೆ ದೀರ್ಘಾಯುಷ ಜೀವಿತ? We are here because God has sent us here. ಯಾಕಂದ್ರೆ ದೇವರು ನಮ್ಮನ್ನು ಕಳಿಸಿದ್ದಾನೆ. And we will do the work of the Lord. ನಾವು ದೇವರ ಕಾರ್ಯವನ್ನು ಮಾಡ್ತೇವೆ. I am not saying you should resign your job and come for full-time ministry. ಮತ್ತು ನಾನು ಹೇಳ್ತಾ ಇಲ್ಲ ನೀವು ನಿಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪೂರ್ಣ ಸೇವೆಗೆ ಬನ್ರಿ ಎಂಬುದಾಗಿ. As far as possible, involve yourself. ಸಾಧ್ಯವಾದಷ್ಟು ನಿಮ್ಮನ್ನು ನೀವು ಈ ಕಾರ್ಯಗಳಲ್ಲಿ ತೊಡಗಿಸಿರಿ. And for our church, ಮತ್ತು ನಮ್ಮ ಸಭೆಗೆ I say this, every family should take
one village in your heart and start praying. ಮತ್ತು ನಾನು ಇದನ್ನು ಹೇಳ್ತೇನೆ, ನಮ್ಮ ಸಭೆಯಲ್ಲಿ ಪ್ರತಿಯೊಂದು ಕುಟುಂಬವು ಒಂದು ಹಳ್ಳಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಹೃದಯದಲ್ಲಿ ಅದನ್ನು ಇಟ್ಟುಕೊಂಡು ಅದಕ್ಕಾಗಿ That ಪ್ರಾರ್ಥಿಸಬೇಕೆಂಬುದಾಗಿ. village should be in your heart. ಆ ಹಳ್ಳಿಯು ನಿಮ್ಮ ಹೃದಯದಲ್ಲಿ ಇರಬೇಕು. Pray it. ಪ್ರಾರ್ಥಿಸಿರಿ, Go and preach. ಹೋಗಿ ಸುವಾರ್ತೆ ಸಾರಿರಿ. And if anybody is there, disciple them. ಯಾರಾದರೂ ಇರುವುದಾದ್ರೆ ಅವರನ್ನು ಶಿಷ್ಯರಾಗಿ ಮಾಡಿರಿ. Things will happen. ಸಂಗತಿಗಳು ಆಗ್ತವೆ. Every church, what you are praying, what you adapted, you will see the disciples of Lord Jesus coming out. ಮತ್ತು ಯಾವ್ಯಾವ ಹಳ್ಳಿಯನ್ನು ನೀವು ದತ್ತು ತೆಗೆದುಕೊಂಡಿದ್ದರು, ಯಾವ್ಯಾವ ಸಭೆಗಳಿಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಮತ್ತು ನೀವು ಯೇಸು ಕ್ರಿಸ್ತನ ಬರುವುದರೊಳಗಾಗಿ ಅಲ್ಲಿ ಕಾರ್ಯವಾಗುವುದನ್ನು ನೋಡ್ತೀರಿ. Age is not a problem. ವಯಸ್ಸು ಸಮಸ್ಯೆ ಅಲ್ಲ. Some people tell me, our age is over, brother. Now only my children should do it. ಕೆಲವೊಬ್ರು ಹೇಳ್ತಾರೆ, ಸಹೋದರನೇ ನನ್ನ ವಯಸ್ಸಾಯ್ತು, ಈಗ ನನ್ನ ಮಕ್ಕಳು ಮಾತ್ರ ಮಾಡ್ತಾರೆ ಎಂಬುದಾಗಿ. Now I can't do. ಈಗ ನನಗೆ ಮಾಡಕ್ಕಾಗಲ್ಲ. I showed from the Bible, Moses started his ministry at the age of 80 years. ನಾನು ಬೈಬಲ್ ನಾನು ತೋರಿಸಿದ್ದೇನೆ, ಮೋಶೆ ತನ್ನ ಸೇವೆ ಪ್ರಾರಂಭಿಸಿದಾಗ 80 ವರ್ಷದವನಾಗಿದ್ದ. Even if you are 80 years, ನೀವು 80 ವರ್ಷದವರಾಗಿದ್ದರೂ ಸಹ, or more than that, ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೂ ಸಹ, I encourage you, it is God's will, you should be involved in preaching and teaching. ಮತ್ತು ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ಮತ್ತು ನೀವು ಸುವಾರ್ತೆ ಸಾರುವುದರಲ್ಲಿ ಬೋಧನೆ ಮಾಡುವುದರಲ್ಲಿ ವ್ಯಸ್ತವಾಗಿರಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. Now please turn your Bible to book of Psalms. ಈಗ ನಿಮ್ಮ ಬೈಬಲ್ ಅನ್ನು ಕೀರ್ತನೆ ಪುಸ್ತಕಕ್ಕೆ ತಿರುಗಿಸಿರಿ. 92nd chapter, ಕೀರ್ತನೆ 92ನೇ ಅಧ್ಯಾಯ verse 13 and 14. 13-14 ವಚನ. Psalm 92nd chapter, verse 13 and 14. ಕೀರ್ತನೆ 92ನೇ ಅಧ್ಯಾಯ 13-14 ವಚನ. Those that be planted in the house of the Lord shall flourish in the courts of our God. They shall still bring forth fruit in old age. They shall be fat and flourishing. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Those who are planted in the house of God. ಯಾರು ಯೆಹೋವನ ಆಲಯದಲ್ಲಿ ನೆಡಲ್ಪಟ್ಟಿದ್ದಾರೋ. That's why I said it's so important. You should be a part of the church. ಅದಕ್ಕಾಗಿ ನಾನು ಹೇಳಿದೆ, ಇದು ಬಹಳ ಪ್ರಾಮುಖ್ಯವಾಗಿದೆ, ನೀವು ಸಭೆಯ ಭಾಗಿಯಾಗಿರಬೇಕು. Hallelujah. Hallelujah. Here it says when you are doing it, God will take care of you. ಅಲ್ಲಿ ಹೇಳ್ತದೆ, ನೀವು ಅದನ್ನು ಮಾಡುವಾಗ ದೇವರೇ ನೋಡಿಕೊಳ್ತಾನೆ. You will flourish. It says. ಮತ್ತು ನೀವು ಫಲವುಳ್ಳವರಾಗಿರ್ತೀರಿ. Even in the old age, you will bring forth fruit. ಮುಪ್ಪಿನಲ್ಲಿಯೂ ನೀವು ಫಲಿಸುವರಿ. Hallelujah. Hallelujah. Say after me, even in the old age, I will bring forth fruits. ಮುಪ್ಪಿನಲ್ಲಿಯೂ ಕೂಡ ನಾನು ಫಲವನ್ನು ಕೊಡುವೆನು. Means even you cross 100 years, you will be successful. ಅದರ ಅರ್ಥ ಏನಂದ್ರೆ, ನೀವು 100 ವರ್ಷಗಳಾದ ಮೇಲೂ ಕೂಡ ನೀವು ಯಶಸ್ಸುಳ್ಳವರಾಗಿರ್ತೀರಿ. You will live more than 120 years. ನೀವು 120 ವರ್ಷಕ್ಕಿಂತ ಅಧಿಕವಾಗಿ ಜೀವನ ಮಾಡ್ತೀರಿ. Till the end, you will have a success. ಕೊನೆಯವರೆಗೆ ನಿಮಗೆ ಯಶಸ್ಸಿರ್ತದೆ. Till the end, you can win souls for Jesus. ಕೊನೆಯವರೆಗೆ ನೀವು ಯೇಸುವಿಗಾಗಿ ಆತ್ಮಗಳನ್ನು ಗೆಲ್ಲುವವರಾಗಿರ್ತೀರಿ. Preach Jesus. ನೀವು ಯೇಸುವನ್ನು ಸಾರುವವರಾಗಿರ್ತೀರಿ. When you become old, you are not going to be, faint. ಮತ್ತು ನೀವು ವಯಸ್ಸಾದಾಗ ನೀವು ಬಳಲಿ ಹೋಗುವುದಿಲ್ಲ. You will be fat and flourishing. You will be very attractive. You will be full of energy. ನೀವು ಪುಷ್ಟಿಯಾಗಿರ್ತೀರಿ, ನೀವು ಶಕ್ತಿಯಿಂದ ತುಂಬಿದವರಾಗಿರ್ತೀರಿ, ನೀವು ಬಹಳ ಆಕರ್ಷಣೆ ಉಳ್ಳವರಾಗಿರ್ತೀರಿ. This should be your dream. ಇದು ನಿಮ್ಮ ಕನಸಾಗಿರಬೇಕು. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Old age, God will not forsake you. ಮತ್ತು ಮುಪ್ಪಿನಲ್ಲಿ ದೇವರು ನಿಮ್ಮನ್ನು ತಿರಸ್ಕಾರ ಮಾಡುವುದಿಲ್ಲ. In the system of the world, after 58 years, 60 years is a retirement. ಮತ್ತು ಲೋಕದಲ್ಲಿ ನೋಡುವುದಾದ್ರೆ 50 ವರ್ಷ ಅಥವಾ 60 ವರ್ಷ ಆದ್ಮೇಲೆ ನಿವೃತ್ತಿ ಇರ್ತದೆ. And that somehow it has come into the church. ಈಗ ಅದು ಆ ಒಂದು ವಿಷಯ ಸಭೆಯಲ್ಲೂ ಕೂಡ ಬಂದಿದೆ. Some people ask me, what is your retirement plan? ಮತ್ತು ಕೆಲವೊಬ್ರು ಕೇಳ್ತಾರೆ, ನಿನ್ನ ನಿವೃತ್ತಿ ಯೋಜನೆ ಏನಾಗಿದೆ? Some churches in Western, they make a retirement plan for pastors. ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಮತ್ತು ಆ ಒಂದು ಎಲ್ಲ ಸಭಾಪಾಲಕರು ಅವರು ನಿವೃತ್ತಿ ಹೊಂದುವ ಒಂದು ಯೋಜನೆಗಳು ಮಾಡ್ತಾರೆ. I said,
I have no retirement plan. ಮತ್ತು ನಾನು ಹೇಳ್ತೇನೆ, ನನಗೆ ಯಾವುದೇ ನಿವೃತ್ತಿ ಯೋಜನೆಗಳಿಲ್ಲ, No retirement. ಯಾವುದೇ ನಿವೃತ್ತಿ ಇಲ್ಲ. I am going to serve the Lord as I am today. ಇವತ್ತು ಹೇಗೆ ಸೇವೆ ಮಾಡ್ತಾ ಇದ್ದೀನೋ ಅದರಂತೆ ನಾನು ದೇವರ ಸೇವೆ ಮಾಡ್ತೇನೆ. What happens if something happens to you? ಮತ್ತು ನಿಮಗೇನಾದ್ರೂ ಆಗುವುದಾದ್ರೆ ಏನಾಗ್ತದೆ? Don't know what will happen. ಗೊತ್ತಿಲ್ಲ ಏನಾಗ್ತದೆ. I know what will happen to me. ಆದ್ರೆ ನನಗೆ ಗೊತ್ತು ನನಗೇನಾಗ್ತದೆ. Come with me to book of Isaiah. ಯೆಶಾಯನ ಪುಸ್ತಕಕ್ಕೆ ಬನ್ರಿ. We'll read verse 3 and 4. What will happen to you in the old age? ನಿಮಗೆ ವಯಸ್ಸಿನಲ್ಲಿ ನಿಮಗೇನಾಗ್ತದೆ? Isaiah 46 ಯೆಶಾಯ 46ನೇ ಅಧ್ಯಾಯ verse 3 and 4. 3 ಮತ್ತು 4ನೇ ವಚನ. Let me read to you. Hearken unto me, O house of Jacob, and all the remnant of the house of Israel, which are born by me from the belly, which are carried from the womb. Even to your old age I am he. Even to hoar hairs will I carry you. I have made and I will bear. Even I will carry and will deliver you. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದ್ದನ್ನು ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. Hallelujah. Hallelujah. This is a promise God gave for Israelites. It is for you and me also. ಈ ವಾಗ್ದಾನವು ದೇವರು ಇಸ್ರಾಯೇಲ್ಗೆ ಕೊಟ್ಟಿರುವಂತದ್ದಾಗಿದೆ. ಇದು ನಿನಗೂ ಮತ್ತು ನನಗೂ ಕೂಡ ಆಗಿದೆ. When you were formed in your mother's belly, God carried you. ನಿಮ್ಮನ್ನು ಗರ್ಭದಿಂದ ದೇವರು ಹೊತ್ತುಕೊಂಡು ಬರ್ತಾ ಇದ್ದಾನೆ. Hallelujah. From your mother's womb, not only your mother carried you, God carried you. ಮತ್ತು ನಿನ್ನ ತಾಯಿ ನಿನ್ನನ್ನು ಒತ್ತುಕೊಳ್ಳುವುದಲ್ಲ, ದೇವರೇ ನಿನ್ನನ್ನು ಒತ್ತುಕೊಂಡಿದ್ದಾನೆ. Hallelujah. Hallelujah. And it says, even when your hair becomes gray, I am going to carry you. ನಿಮಗೆ ನೆರೆ ಬಂದಾಗಲೂ ನಿಮ್ಮ ಕೂದಲು ಬೆಳ್ಳಗಾದಾಗಲೂ ನಾನು ಒತ್ತುಕೊಳ್ತೇನೆ. Even in your old age, I am going to carry you. ನಿಮ್ಮ ಮುಪ್ಪಿನ ತನಕ ನಾನೇ ನಿಮ್ಮನ್ನು ನಡೆಸುತ್ತೇನೆ. I have made you, I will bear you. ಮತ್ತು ನಾನೇ ನಿಮಗೆ ಉಂಟು ಮಾಡಿದ್ದೇನೆ, ನಾನೇ ನಿರ್ವಹಿಸ್ತೇನೆ. Hallelujah. Hallelujah. Now my question is, ಈಗ ನನ್ನ ಪ್ರಶ್ನೆ ಏನೆಂದರೆ, when God carries me, what is my future? ಮತ್ತು ದೇವರು ನನ್ನನ್ನು ಒತ್ತುಕೊಂಡು ನಡೆಯುವಾಗ ನನ್ನ ಭವಿಷ್ಯತ್ತು ಏನಾಗಿರ್ತದೆ? When He carries me, He bears me, what is my future? ನನಗೆ ಆತನು ಸಹಿಸಿ ನಿರ್ವಹಿಸುವಾಗ, ಆತನು ಒತ್ತುಕೊಂಡು ನಡೆಯುವಾಗ ನನ್ನ ಭವಿಷ್ಯತ್ತು ಏನಾಗಿರ್ತದೆ? My future is going to be only bright. ನನ್ನ ಭವಿಷ್ಯತ್ತು ಅದು ಯಾವಾಗಲೂ ಪ್ರಕಾಶವಾಗಿರ್ತದೆ. Hallelujah. Hallelujah. Nothing bad is going to happen. ಯಾವುದೇ ಕೆಟ್ಟದ್ದು ಆಗುವುದಿಲ್ಲ. God is carrying you. ದೇವರು ನಿಮ್ಮನ್ನು ಒತ್ತುಕೊಂಡಿದ್ದಾನೆ. You should think like this. You should not think after I did my children's marriage, I finished all my responsibilities. Now all the grandchildren have come. Now everything is over. Now nobody is for me, like that. You should not think. ಮತ್ತು ನೀವು ಎಂದಿಗೂ ಯೋಚನೆ ಮಾಡಬಾರ್ದು, ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಮಕ್ಕಳನ್ನು ನೀವು ನೋಡಿದ ಮೇಲೆ ಈಗ ನನಗೆ ನೋಡಿಕೊಳ್ಳುವವರು ಯಾರೂ ಇಲ್ಲ ಎಂಬುದಾಗಿ ಈ ತರವಾದ ಯೋಚನೆಗಳು ನೀವು ಮಾಡಲೇಬೇಡಿರಿ. God is carrying you. ದೇವರು ನಿಮ್ಮನ್ನು ಒತ್ತುಕೊಂಡಿದ್ದಾನೆ. Even by your mistake, by your negative confession, by your foolishness, if you landed up in problem, God says, I will deliver you. ಮತ್ತು ನೀವು ತಪ್ಪು ಮಾಡಿದವರಾಗಿ ಅಥವಾ ನಕಾರಾತ್ಮಕವಾಗಿ ಮಾತಾಡಿ ನೀವು ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಲುಕಿರುವುದಾದರೆ ದೇವ ಹೇಳ್ತಾನೆ, ಆತನೇ ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ. I'm not saying you will not have any problem. ನಾನು ಹೇಳ್ತಾ ಇಲ್ಲ ಯಾವ ಸಮಸ್ಯೆ ನಿಮಗೆ ಬರುವುದಿಲ್ಲ ಎಂಬುದಾಗಿ. We commit lot of mistake. ನಾವು ತಪ್ಪುಗಳನ್ನು ಮಾಡ್ತೇವೆ. Even if you get stuck up, we are not going to sink in that. God is going to set us free. ಮತ್ತು ನಾವು ತಪ್ಪುಗಳನ್ನು ಮಾಡುವುದಾದರೂ ಕೂಡ ಮತ್ತು ನಾವು ಅದರಲ್ಲೇ ಮುಳುಗಿ ಹೋಗುವುದಿಲ್ಲ, ದೇವರು ನಮಗೆ ಬಿಡುಗಡೆ ಮಾಡ್ತಾನೆ. If you understand the right teaching, discipleship, you know how you are already delivered from all those things. ಮತ್ತು ನೀವು ಸರಿಯಾದ ಬೋಧನೆಯನ್ನು ಅರ್ಥ ಮಾಡಿಕೊಂಡು ಶಿಷ್ಯರಾಗಿ ಮಾಡಲ್ಪಡುವುದಾದ್ರೆ ನಿಮಗೆ ಗೊತ್ತಾಗ್ತದೆ ಹೇಗೆ ದೇವರು ಮೊದಲೇ ನಿಮಗೆ ಆ ಸಂಗತಿಗಳಿಂದ ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ. Now again I am repeating it. Today I am stopping the first step. First step is
dreaming the scriptures. ನಾನು ಮತ್ತೊಂದು ಸಾರಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ, ಇದರ ಮೊದಲನೇ ಹೆಜ್ಜೆ ಏನಂದ್ರೆ ದೇವರ ವಾಕ್ಯವನ್ನು ಕನಸು ಕಾಣುವುದು. So from first volume till today, all the promises you should write it, start dreaming. ಮತ್ತು ಮೊದಲನೇ ಒಂದು ಭಾಗದಿಂದ ಇಲ್ಲಿಗೆ ತನಕ ನಾನು ಏನೆಲ್ಲ ವಾಕ್ಯಗಳನ್ನು ಕೊಟ್ಟಿದ್ದೇನೋ ಅವುಗಳನ್ನು ಬರೆಯಿರಿ ಮತ್ತು ಆ ವಾಕ್ಯಗಳನ್ನು ಕನಸು ಕಾಣಿರಿ. Somebody asked me, why you want us to do as a family? ಮತ್ತು ಯಾರು ನನಗೆ ಕೇಳಿದ್ರು, ಯಾಕೆ ನೀವು ಬಯಸ್ತಾ ಇದ್ದೀರಿ ನಾವು ಕುಟುಂಬವಾಗಿ ಮಾಡಬೇಕೆಂಬುದಾಗಿ? Why you are telling dream, dream, dream? ಯಾಕೆ ಕನಸು ಕಾಣ್ರಿ ಎಂಬುದಾಗಿ ಹೇಳ್ತಾ ಇದ್ದೀರಿ? Let me show 2 examples from the Bible. ನಾನು ಬೈಬಲ್ ಇಂದ 7 ಉದಾಹರಣೆಗಳನ್ನು ಕೊಡ್ತೇನೆ. Now come with me to book of Joshua, ಯೆಹೋಶುವನ ಪುಸ್ತಕಕ್ಕೆ ಬನ್ರಿ. 6th chapter. 6ನೇ ಅಧ್ಯಾಯ. We will read verse 1 and 2. 1-2ನೇ ವಚನ ಓದೋಣ. Joshua 6th chapter, verse 1 and 2. ಯೆಹೋಶುವ 6ನೇ ಅಧ್ಯಾಯ 1-2 ವಚನ. Now Jericho was straitly shut up because of the children of Israel. None went out, none came in. And the Lord said unto Joseph, See, I have given into thine hand Jericho and the king thereof and the mighty men of valor. ಯೆರಿಕೋವಿನವರು ಇಸ್ರಾಯೇಲರಿಗೆ ಎದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು, ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. Hallelujah. Hallelujah. Now listen to me. ಈಗ ಕೇಳ್ರಿ ಪ್ರಿಯರೇ, It's very important to understand. ಇದು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಪ್ರಾಮುಖ್ಯವಾಗಿದೆ. Joshua went with army. ಯೆಹೋಶುವನು ಸೈನ್ಯದೊಟ್ಟಿಗೆ ಆತನು ಹೋಗ್ತಾನೆ. And now they have to possess Jericho. ಈಗ ಯೆರಿಕೋವನ್ನು ಅವರು ಸ್ವಾಧೀನ ಮಾಡಿಕೊಳ್ಳಬೇಕು. Huge wall is there. ದೊಡ್ಡ ದೊಡ್ಡ ಗೋಡೆಗಳಿದೆ. Doors are closed. ಆ ಎಲ್ಲ ಬಾಗಿಲು ಭದ್ರವಾಗಿ ಮುಚ್ಚಲ್ಪಟ್ಟಿದೆ. Tightly it is closed. ಅದು ಭದ್ರವಾಗಿ ಮುಚ್ಚಲ್ಪಟ್ಟಿದೆ. Nobody is coming inside, nobody is going outside. ಯಾರು ಒಳಗಡೆ ಬರ್ತಾ ಇಲ್ಲ, ಯಾರು ಹೊರಗಡೆ ಹೋಗ್ತಾ ಇಲ್ಲ. But God has giving one work for Joshua, ಆದ್ರೆ ದೇವರು ಒಂದು ಕೆಲಸವನ್ನು ಯೆಹೋಶುವನಿಗೆ ಕೊಡ್ತಾ ಇದ್ದಾನೆ. the leader of the army. ಆತನು ಸೈನ್ಯದ ನಾಯಕನಾಗಿದ್ದಾನೆ. First you see. ಮೊದಲು ನೀನು ನೋಡು. First you should see. ಮೊದಲು ನೀನು ನೋಡು. What he should see? ಆತನು ಯಾವುದನ್ನು ನೋಡಬೇಕು? God said, you see, I have given you Jericho, I have given you the king, and I have given you the army. ಅಲ್ಲಿ ದೇವರು ಆತನಿಗೆ ಹೇಳ್ತಾನೆ, ನೋಡು, ನಾನು ಯೆರಿಕೋವನ್ನು ಅರಸನನ್ನು ಯುದ್ಧ ವೀರರನ್ನು ನಿನಗೆ ಒಪ್ಪಿಸಿದ್ದೇನೆ. Hallelujah. Hallelujah. Battle is not started. ಯುದ್ಧ ಇನ್ನೂ ಪ್ರಾರಂಭನೇ ಆಗಿಲ್ಲ. Before the battle began, God is telling Joshua, now you see, I have given Jericho in your hand, I have given the king in your hand, I have given that opponent's army in your hand. ಮತ್ತು ಇನ್ನ ಯುದ್ಧವು ಪ್ರಾರಂಭನೇ ಆಗಿಲ್ಲ. ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ದೇವರು ಯೆಹೋಶುವನಿಗೆ ಹೇಳ್ತಾನೆ, ನೋಡು, ಯೆರಿಕೋವನ್ನು ಅರಸನನ್ನು ಯುದ್ಧ ವೀರರನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿದ್ದೇನೆ ಎಂಬುದಾಗಿ. This is the way God works. ಈ ಒಂದು ವಿಧಾನದಿಂದ ದೇವರು ಕಾರ್ಯ ಮಾಡ್ತಾನೆ. This is the way faith works. ಈ ಒಂದು ವಿಧಾನದಿಂದ ನಂಬಿಕೆ ಕಾರ್ಯ ಮಾಡ್ತದೆ. Now I am telling you, ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ, as a family you should see. ಕುಟುಂಬವಾಗಿ ನೀವು ಇದನ್ನು ನೋಡಿರಿ. What you should see? ನೀವು ಯಾವುದನ್ನು ನೋಡಬೇಕು? You should see a joyful family. ನೀವು ಸಂತೋಷ ಭರಿತವಾದ ಕುಟುಂಬವನ್ನು ನೋಡಿರಿ. You will have a wife, you will have a children, you will have a grandchildren. It will be a joyful family. ನಿಮಗೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಇರ್ತಾರೆ ಮತ್ತು ನಿಮ್ಮ ಕುಟುಂಬವು ಸಂತೋಷ ಭರಿತವಾದ ಕುಟುಂಬವಾಗಿರ್ತದೆ. Start seeing. ಅದನ್ನು ನೋಡುವುದಕ್ಕೆ ಪ್ರಾರಂಭಿಸಿರಿ. Second, you should see a healthy life. ಮತ್ತು ಎರಡನೇದಾಗಿ ನೀವು ಆರೋಗ್ಯವಾದ ಒಂದು ಜೀವಿತವನ್ನು ನೋಡಿರಿ. You should start seeing now itself. ಈಗಿನಿಂದಲೇ ನೋಡುವುದಕ್ಕೆ ಪ್ರಾರಂಭಿಸಿರಿ. You will be healthy, your wife will be healthy, children will be healthy, your parents will be healthy, everybody will be healthy in your family. ನಿನ್ನ ಕುಟುಂಬದಲ್ಲಿ ನೀನು ಆರೋಗ್ಯವಾಗಿರ್ತೀರಿ, ನಿನ್ನ ಹೆಂಡತಿ ಆರೋಗ್ಯವಾಗಿರ್ತಾರೆ, ನಿನ್ನ ಮಕ್ಕಳು ಆರೋಗ್ಯವಾಗಿರ್ತಾರೆ, ನಿನ್ನ ತಂದೆ ತಾಯಿಗಳು ಎಲ್ಲರೂ ಆರೋಗ್ಯವಾಗಿರ್ತಾರೆ. Like that you should see, like that you should dream. ಆ ರೀತಿಯಾಗಿ ನೀನು ನೋಡಬೇಕು, ಆ ರೀತಿಯಾಗಿ ನೀನು ಕನಸು ಕಾಣಬೇಕು. Don't see sickness. ರೋಗವನ್ನು ನೋಡಬೇಡ. Don't see hospitals. ಆಸ್ಪತ್ರೆಗಳನ್ನು ನೋಡಬೇಡ. Don't see I have to run here, I have to go there. No, that is all not for you. ನಾನು ಆ ಕಡೆ ಓಡಬೇಕು, ಈ ಕಡೆ ಓಡಬೇಕು, ಆ ರೀತಿಯಾಗಿ ನೋಡಬೇಡ, ಅದು ನಿನಗಾಗಿ ಇಲ್ಲ. Hallelujah. Hallelujah. Then
you see a wealth. ನಂತರ ನೀನು ಸಂಪತ್ತನ್ನು ನೋಡು. God says, I have given in your hand. ದೇವರು ನಿನ್ನ ಕೈಯಲ್ಲಿ ನಾನು I ಕೊಟ್ಟಿದ್ದೇನೆ. have given houses for you. ಮನೆಗಳನ್ನು ನಿನಗೆ ಕೊಟ್ಟಿದ್ದೇನೆ. More than 100 houses you will have. 100 ಮನೆಗಳಿಗಿಂತ ಅಧಿಕವಾಗಿ ನಿನಗಿರ್ತದೆ. 100 lands you will have. 100 ಭೂಮಿಗಳು ನಿನಗಿರ್ತವೆ. Your house will be filled with treasures. ನಿನ್ನ ಮನೆಯು ಎಲ್ಲ ವಸ್ತುಗಳಿಂದ ತುಂಬಲ್ಪಟ್ಟಿರ್ತದೆ. See yourself a owner for the vehicles. ಮತ್ತು ನಿಮ್ಮನ್ನು ನೀವು ಗಾಡಿಗಳಿಗೆ ಯಜಮಾನರಾಗಿ ನೋಡಿರಿ. And see, today you have a ministry ahead of you. ಮತ್ತು ನೀವು ಇವತ್ತು ನೋಡಿರಿ ನಿಮ್ಮ ಮುಂದೆ ಒಂದು ಸೇವೆ ಇದೆ ಎಂಬುದಾಗಿ. You, your wife and children are going to serve. ನೀನು ನಿನ್ನ ಹೆಂಡತಿ ಮಕ್ಕಳು ನೀವು ಸೇವೆ ಮಾಡ್ತೀರಿ. Hallelujah. Hallelujah. You see today, tomorrow you will have it. ಇವತ್ತು ನೀವು ನೋಡುವುದಕ್ಕೆ ಪ್ರಾರಂಭಿಸಿರಿ, ನಾಳೆ ಅದನ್ನು ಕಾಣ್ತೀರಿ. Joshua obeyed God. ಯೆಹೋಶುವನು ದೇವರಿಗೆ ವಿಧೇಯನಾದ. He saw king, he saw Jericho, he saw the king's army is given in his hand. ಆತನು ಯೆರಿಕೋ ಅರಸನನ್ನು ಮತ್ತು ಯುದ್ಧ ವೀರರನ್ನು ತನ್ನ ಕೈಯಲ್ಲಿ ಒಪ್ಪಿಸಲ್ಪಟ್ಟದ್ದನ್ನು ಆತನು ನೋಡಿದ. What he saw, he got it. ಯಾವುದನ್ನು ಆತನು ನೋಡಿದ ಅದನ್ನು ಹೊಂದಿಕೊಂಡ. Hallelujah. Hallelujah. So this is a homework you have to do now. ಈ ಒಂದು ಮನೆ ಕೆಲಸ ನೀವು ಕೂಡ ಮಾಡಿರಿ. Let me read one more, show one more example from the Bible. ಬೈಬಲ್ ಇಂದ ಇನ್ನೊಂದು ಉದಾಹರಣೆಯನ್ನು ನಿಮಗೆ ತೋರಿಸ್ತೇನೆ. Come with me to Genesis 11th chapter. ಆದಿಕಾಂಡ 11ನೇ ಅಧ್ಯಾಯಕ್ಕೆ ಬನ್ರಿ. We'll read verse 3 to 6. 3ರಿಂದ 6ನೇ ವಚನ. Genesis 11th chapter. ಆದಿಕಾಂಡ 11ನೇ ಅಧ್ಯಾಯ. This is talking about how they were building Tower of Babel. ಇಲ್ಲಿ ಮಾತಾಡ್ತದೆ ಅವರು ಹೇಗೆ ಬಾಬೆಲ್ ಪಟ್ಟಣದ ಗೋಪುರವನ್ನು ಅವರು ಕಟ್ಟುತ್ತಾ ಇದ್ದರು ಎಂಬುದಾಗಿ. And they said one to another, go to, let us make brick and burn them thoroughly. And they had brick for stone, slime had they for mortar. And they said, go to, let us build as a city and a tower whose top may reach unto heaven. Let us make us a name, lest we be scattered abroad upon the face of the whole earth. And the Lord came down to see the city and the tower which the children of man builded. And the Lord said, behold, the people is one, they have all one language, and this they began to do. Now nothing will restrain from them which they have imagined to do. 3ನೇ ವಚನದಿಂದ 6ನೇ ವಚನ ತನಕ. ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗಳನ್ನು ಉಪಯೋಗಿಸಿದರು. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೆ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಾಗುವುದಿಲ್ಲ. Hallelujah. Hallelujah. Now listen to me. ಈಗ ಕೇಳಿರಿ. That's why I said family. I insist, as a family you should do it. ನಾನು ಕುಟುಂಬ ಎಂಬುದಾಗಿ ಒತ್ತಾಯ ಪಡಿಸುವ ಒಂದು ವಿಷಯ ಅಂದ್ರೆ ನೀವು ಕುಟುಂಬವಾಗಿ ಮಾಡ್ಬೇಕೆಂಬುದಾಗಿ. ಯಾಕೆಂದರೆ here are the people who want to build a tower and reach the heaven. ಇಲ್ಲಿ ಜನರಿದ್ದಾರೆ, ಅವರು ಒಂದು ಗೋಪುರವನ್ನು ಕಟ್ಟಿ, ಒಂದು ಕಟ್ಟಡವನ್ನು ಕಟ್ಟಿ ಪರಲೋಕಕ್ಕೆ ಮುಟ್ಟಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ. They had only one language. ಅವರಲ್ಲಿ ಒಂದೇ ಭಾಷೆ ಇತ್ತು. They had no engineers. ಮತ್ತು ಅವರಲ್ಲಿ ಯಾರು ಇಂಜಿನಿಯರ್ಗಳಾಗಿರ್ಲಿಲ್ಲ. No diagram, no architect, nothing. ಯಾರು ನೀಲಿನಕ್ಷೆ ಹಾಕೋರಿಲ್ಲ, ಯಾರು ಆರ್ಕಿಟೆಕ್ಟ್ ಗಳಲ್ಲ. They made a plan. ಅವರು ಯೋಜನೆ ಹಾಕಿದರು. They talked with each other how they are going to do. ಅವರು ಒಬ್ಬರಿಗೊಬ್ಬರು ಮಾತಾಡಿದ್ರು ಹೇಗೆ ಅದನ್ನು ಮಾಡಬೇಕೆಂಬುದಾಗಿ. How much length it should be, how much breadth it should be. ಅದು ಎಷ್ಟು ಉದ್ದವಾಗಿರ್ಬೇಕು, ಅದು ಎಷ್ಟು ಅಗಲವಾಗಿರ್ಬೇಕು. They were talking. ಅವರು ಮಾತಾಡ್ತಾ ಇದ್ರು. Because they talked so much, now their imagination, they are very clear. ಮತ್ತು ಅವರು ಮಾತಾಡ್ತಾ ಇರುವ ಕಾರಣ ಅವರ ಒಂದು ಊಹೆ ಸ್ಪಷ್ಟವಾಯಿತು. They know exactly how the tower is going to be. ಅವರಿಗೆ ಸ್ಪಷ್ಟವಾಯಿತು ಹೇಗೆ ಈ ಒಂದು ಗೋಪುರ ಕಟ್ಟಲ್ಪಡಬೇಕೆಂಬುದಾಗಿ. But they had a unity, they were one. ಆದ್ರೆ ಅವರಲ್ಲಿ ಒಂದು ಐಕ್ಯತೆ ಇತ್ತು, ಅವರೆಲ್ಲರೂ ಒಂದೇ ಆಗಿದ್ದರು. And they had only one language that time. ಮತ್ತು ಅವರಲ್ಲಿ ಒಂದೇ ಭಾಷೆ ಇತ್ತು. When they started doing it, ಅವರು ಮಾಡುವುದಕ್ಕೆ ಪ್ರಾರಂಭಿಸಿದಾಗ verse 6, God is telling, 6ನೇ ವಚನದಲ್ಲಿ ದೇವರು ಹೇಳ್ತಾನೆ, nothing will be restricted now, nothing will be restrained from them which they have imagined to do.
ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. Nothing will be restricted from them. No one can stop them. ಅವರಿಗೆ ಯಾರು ನಿಲ್ಲಿಸಕ್ಕಾಗಲ್ಲ. Even God cannot stop. ದೇವರು ಕೂಡ ನಿಲ್ಲಿಸಕ್ಕಾಗಲ್ಲ. You know why? ಯಾಕೆ ಗೊತ್ತಾ? They got it in their imagination. ಯಾಕಂದ್ರೆ ಅವರು ತಮ್ಮ ಊಹೆಯಲ್ಲಿ ಅದನ್ನು ಪಡೆದುಕೊಂಡರು. No, it is not God's will. ಅದು ದೇವರ ಚಿತ್ತವಲ್ಲ. They had a vision. ಅವರಲ್ಲಿ ದರ್ಶನ ಇತ್ತು. But it is not God's will. ಆದ್ರೆ ಅದು ದರ್ಶನ ದೇವರ ಚಿತ್ತವಾಗಿರಲಿಲ್ಲ. Because they cannot go to heaven with the sin nature. ಯಾಕಂದ್ರೆ ಪಾಪದ ಸ್ವಭಾವದಿಂದ ಅವರು ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ. So God confused them by giving different languages. ದೇವರು ಬೇರೆ ಬೇರೆ ಭಾಷೆಗಳನ್ನು ಅವರಿಗೆ ಕೊಡುವುದರ ಮೂಲಕ ಅವರಿಗೆ ದೇವರು ಗೊಂದಲ ಉಂಟು ಮಾಡಿದ. Now listen to me. ಈಗ ಕೇಳಿರಿ. Now you all are worshipping God. ಈಗ ನೀವೆಲ್ಲರೂ ದೇವರಿಗೆ ಆರಾಧನೆ ಮಾಡ್ತಾ ಇದ್ದೀರಿ. What you want to do for God, God will tell you how to do it. ನೀವು ದೇವರಿಗಾಗಿ ಏನನ್ನು ಮಾಡುವುದಕ್ಕೆ ಬಯಸ್ತಾ ಇದ್ದೀರೋ ದೇವರು ಅದನ್ನು ಮಾಡುವಂತೆ ನಿಮಗೆ ತಿಳಿಸ್ತಾನೆ. Hallelujah. Hallelujah. You have one language. ನಿಮಗೆ ಒಂದೇ ಭಾಷೆ ಇದೆ. As a family you should pray in tongues. ನೀವು ಕುಟುಂಬವಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿರಿ. And the purpose of God, you know, is very important for the full family. ಪೂರ್ಣ ಕುಟುಂಬಕ್ಕೆ ದೇವರು ಕೊಟ್ಟಿರುವಂತ ಉದ್ದೇಶ ಬಹಳ It ಪ್ರಾಮುಖ್ಯವಾಗಿದೆ. should be a part of your imagination. ಅದು ನಿಮ್ಮ ಊಹೆಯ ಭಾಗವಾಗಿರಬೇಕು. That's why I said you should talk with each other. ಅದಕ್ಕಾಗಿ ನಾನು ಹೇಳಿದೆ ನೀವು ಒಬ್ಬರಿಗೊಬ್ಬರು ಮಾತಾಡಬೇಕು. All the promise of God. ಎಲ್ಲ ದೇವರ ವಾಗ್ದಾನಗಳು. These dreams, it should not be individual. You should not dream alone. You should make your children to dream. ಮತ್ತು ಈ ಒಂದು ಕನಸು ಕೇವಲ ನೀವು ವ್ಯಕ್ತಿಗತವಾಗಿ ಮಾಡಿಕೊಳ್ಳುವುದಲ್ಲದೆ ಇದು ನಿಮ್ಮ ಕುಟುಂಬದವರೆಲ್ಲರಿಗೂ ನಿಮ್ಮ ಮಕ್ಕಳಿಗೂ ಅದು ಗೊತ್ತಾಗಿರಬೇಕು. You should tell your children, Bible says Christ has redeemed you from the curse of the law. You will be at the top, not at the bottom. ನಿಮ್ಮ ಮಕ್ಕಳಿಗೆ ನೀವು ವಾಕ್ಯವನ್ನು ಹೇಳ್ರಿ. ಕ್ರಿಸ್ತನು ನಮಗೆ ಧರ್ಮಶಾಸ್ತ್ರದ ಶಾಪಗಳಿಂದ ಬಿಡಿಸಿರುವ ಕಾರಣ ನೀವು ಯಾವಾಗಲೂ ಮೇಲೆ ಇರ್ತೀರಿ, ಕೆಳಗೆ ಇರುವುದಿಲ್ಲ. God will set you high above all the nations in the earth. In name, in praise and in honor. ದೇವರು ಈ ಲೋಕದ ಎಲ್ಲಾ ದೇಶಗಳ ಮೇಲೆ ನಿನ್ನನ್ನು ಉನ್ನತವಾಗಿ ಇಡ್ತಾನೆ ಮತ್ತು ನಿನ್ನ ಹೆಸರನ್ನು ಎಲ್ಲಾ ಘನದಲ್ಲಿಯೂ ಕೀರ್ತಿಯಲ್ಲಿಯೂ ಮಾನದಲ್ಲಿ ಇಡ್ತಾನೆ ಎಂಬುದಾಗಿ. So these dreaming scriptures, no, it should be a family role. It should be, whole family should be involved. ಈ ದೇವರ ವಾಗ್ದಾನಗಳನ್ನು ಕನಸು ಕಾಣುವಂತದ್ದು ಪೂರ್ಣ ಕುಟುಂಬದವರೆಲ್ಲರೂ ಸೇರಿ ಇದನ್ನು ಮಾಡುವಂತದ್ದಾಗಿದೆ. No one should miss it. ಯಾರು ಇದನ್ನು ತಪ್ಪಿಸಿಕೊಳ್ಳಬಾರದು. How they did it in the Tower of Babel. ಆ ಬಾಬೆಲ್ ಗೋಪುರದಲ್ಲಿ ಆ ಸಮಯದಲ್ಲಿ ಅವರು ಹೇಗೆ ಮಾಡಿದರು? They talked with each other. ಅವರು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. Now what you should do? ಈಗ ನೀವೇನ್ ಮಾಡ್ಬೇಕು? You should talk with each other. ನೀವು ಕೂಡ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಿರಿ. Husband, wife, children, you should talk. ಗಂಡ ಹೆಂಡತಿ ಮಕ್ಕಳು ನೀವು ಮಾತಾಡಿಕೊಳ್ಳಿರಿ. Talk about having a joyful family. ಸಂತೋಷದ ಕುಟುಂಬ ಇಟ್ಟುಕೊಳ್ಳುವುದಕ್ಕಾಗಿ ಮಾತಾಡಿರಿ. Talk about living a long life. ದೀರ್ಘಾಯುಷ್ಯ ಜೀವಿತದ ಬಗ್ಗೆ ಮಾತಾಡಿರಿ. More than 120 years. 120 ವರ್ಷಗಳಿಗಿಂತ ಅಧಿಕ ಜೀವಿಸುವುದಕ್ಕಾಗಿ ಮಾತಾಡಿರಿ. Keep talking about the wealth God is going to give. ದೇವರು ಕೊಡುವಂತ ಸಂಪತ್ತಿನ ಬಗ್ಗೆ ಮಾತಾಡಿರಿ. Keep talking about how God is going to exalt you. ಹೇಗೆ ದೇವರು ನಿಮಗೆ ಉನ್ನತಕ್ಕೆ ಎತ್ತುತ್ತಾನೆ ಅದರ ಬಗ್ಗೆ ಮಾತಾಡಿರಿ. Keep talking about ministry. ಸೇವೆಯ ಬಗ್ಗೆ ಮಾತಾಡಿರಿ. Keep talking. ಮಾತಾಡ್ತಾ ಇರಿ. Hallelujah. Hallelujah. See, by talking, they painted the picture in their mind. ಅವರು ಮಾತಾಡ್ತಾ ಅವರ ಮನಸ್ಸಿನಲ್ಲಿ ಕಲ್ಪನೆಯನ್ನು ಚಿತ್ರ ಮಾಡಿಬಿಟ್ರು. They had a Tower of Babel picture in the mind. ಅವರ ಮನಸ್ಸಿನಲ್ಲಿ ಬಾಬೆಲ್ ಗೋಪುರದ ಚಿತ್ರವೇ ಮಾಡಿಬಿಟ್ರು. God says nothing can restrict them. ದೇವರು ಹೇಳ್ತಾರೆ ಇವರಿಂದ ಯಾವುದು ಅಸಾಧ್ಯವಲ್ಲ. So by talking all these scriptures, now you will paint a picture in all the family members' mind. ಈಗ ನೀವು ದೇವರ ವಾಕ್ಯವನ್ನು ಮಾತಾಡುವುದರ ಮೂಲಕ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲರ ಮನಸ್ಸಿನಲ್ಲಿ ಈ ದೇವರ ವಾಕ್ಯವೆಂಬ ಚಿತ್ರವನ್ನು ಕಲ್ಪನೆಯಾಗಿ ನೀವು ಮಾಡಬಹುದು. As a family you will be one. ನೀವು ಕುಟುಂಬವಾಗಿ ಒಂದಾಗಿದ್ದೀರಿ. You have one language. ನಿಮಗೆ ಒಂದೇ ಭಾಷೆ ಇದೆ. That is a Holy Ghost language. ಅದು ಪವಿತ್ರಾತ್ಮನ ಭಾಷೆ. You will pray in tongues. ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತೀರಿ. Nothing is impossible for you. ನಿಮಗೆ ಯಾವುದು ಅಸಾಧ್ಯವಲ್ಲ. Hallelujah. Hallelujah. So I want you to do this seriously. I keep telling now, because next week onwards I am going to the second point. How to make the dream reality in your life. ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳಿ ಮತ್ತು ನಾನು ಬಯಸ್ತೇನೆ ಇದನ್ನು ನೀವು ಮಾಡ್ರಿ ಎಂಬುದಾಗಿ ಮುಂದಿನ ವಾರ ನಾನು ನಿಮಗೆ ಕಲಿಸಿಕೊಡ್ತೇನೆ ಹೇಗೆ ಈ ಕನಸನ್ನು ನಮ್ಮ ಜೀವಿತದಲ್ಲಿ ನಿಜಕರವಾಗಿ ಮಾಡಬಹುದು ಎಂಬುದಾಗಿ. Amen. ಆಮೆನ್. Shall we pray? ಪ್ರಾರ್ಥಿಸೋಣ.
Abba Father, in Jesus' name we pray. ಅಪ್ಪ ತಂದೆಗೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. I pray for all our families. ನಮ್ಮ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. Father, we thank you. Even in the old age, you will carry us. ತಂದೆಯೇ ನಿನಗೆ ವಂದನೆ. ನಮ್ಮ ಮುಪ್ಪಿನ ಸಮಯದಲ್ಲೂ ಕೂಡ ನೀ ನಮಗೆ ಒತ್ತುಕೊಂಡು ನಡೆಸುತ್ತಿ. When all of us are in your hand, no sickness can touch them. ನಾವೆಲ್ಲರೂ ನಿನ್ನ ಕೈಗಳಲ್ಲಿ ಇರುವಾಗ ಯಾವ ರೋಗಗಳು ಮುಟ್ಟಕ್ಕಾಗುವುದಿಲ್ಲ. No virus can touch them. ಯಾವುದೇ ವೈರಸ್ ಮುಟ್ಟಕ್ಕಾಗುವುದಿಲ್ಲ ದೇವರೇ. Thank you for your protection. ನಿನ್ನ ಸುರಕ್ಷತೆಗಾಗಿ ವಂದನೆ. Thank you. Even in the old age, they will bring forth fruit. ಅವರು ವಯಸ್ಸಾದಾಗಲೂ ಕೂಡ ಮುಪ್ಪಿನ ಸಮಯದಲ್ಲೂ ಕೂಡ ಅವರು ಫಲಿಸುವವರಾಗಿದ್ದಾರೆ. They will be energetic. They will be very attractive. ಅವರು ಶಕ್ತಿಯುಳ್ಳವರಾಗಿರ್ತಾರೆ. ಅವರು ಆಕರ್ಷಣೆ ಉಳ್ಳವರಾಗಿರ್ತಾರೆ. They bring glory to your name. ಅವರು ನಿನ್ನ ನಾಮಕ್ಕೆ ಮಹಿಮೆ ತರ್ತಾರೆ. I pray, Father, as a pastor, I pray every family will talk about the scriptures to each other and paint a picture in their mind. It will become a strong in their imagination. ಮತ್ತು ನಾನು ಸಭಾಪಾಲಕನಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ದೇವರೇ, ಪ್ರತಿಯೊಬ್ಬರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ದೇವರ ವಾಕ್ಯಗಳನ್ನು ಮಾತಾಡ್ತಾರೆ ಮತ್ತು ಎಲ್ಲ ಕುಟುಂಬದ ಸದಸ್ಯರ ಮನಸ್ಸಿನಲ್ಲಿ ಈ ದೇವರ ವಾಗ್ದಾನಗಳು ಚಿತ್ರೀಕರಣವಾಗಿ ಕಲ್ಪನೆ ರೂಪವಾಗಿ ಮಾಡಲ್ಪಡುತ್ತದೆ. All your blessings, they will conceive it in their spiritual womb. ಮತ್ತು ಅವರ ಎಲ್ಲ ನಿನ್ನ ಆಶೀರ್ವಾದಗಳು ಅವರ ಆತ್ಮಿಕ ಗರ್ಭದಲ್ಲಿ ಅವರು ಗರ್ಭ ಧರಿಸುತ್ತಾರೆ. It will be in their imagination. ಅದು ಅವರ ಊಹೆಯಲ್ಲಿರುತ್ತದೆ. I thank you, it will become real. ಮತ್ತು ನಾನು ನಿನಗೆ ವಂದನೆ ಸಲ್ಲಿಸ್ತೇನೆ, ಅವುಗಳೆಲ್ಲವೂ ನಿಜವಾಗಿದೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. ಹಾಲೆಲೂಯಾ. Hallelujah. ಈಗ ಕಾಣಿಕೆ ಕೊಡುವ ಸಮಯವಾಗಿದೆ. ನಾವೆಲ್ಲರೂ ಕಾಣಿಕೆಯನ್ನು ಕೈಲಿ ಇಟ್ಕೊಳ್ತಾ ಕಾಣಿಕೆಗೋಸ್ಕರ ಅದಕ್ಕೆ ಮಾಡೋಣ. ಎರಡು ಕೈಗಳು ಎತ್ತಿಕೊಳ್ಳುತ್ತಾ ನಾವು ಅರಿಕೆ ಮಾಡಿಕೊಳ್ಳೋಣ. ನನ್ನ ಎರಡೂ ಕೈಗಳನ್ನು ಎಲ್ ಶಡಾಯ್ ದೇವರ ಕಡೆಗೆ ಎತ್ತುತ್ತೇನೆ. ಯಾರು ಭೂಮಿ ಆಕಾಶಗಳನ್ನು ನಿರ್ಮಾಣ ನಿರ್ಮಿಸಿದವನಾಗಿದ್ದಾನೆ. ಹೇಗೆ ಮಗುವು ತಾಯ ಕಡೆಗೆ ಹಾಲಿಗಾಗಿ ನೋಡುತ್ತದೋ ನಾನು ಎಲ್ಲಾ ಬೇಡಿಕೆಗಳಿಗೋಸ್ಕರ ದೇವರ ಕಡೆಗೆ ನೋಡುತ್ತೇನೆ. ನನ್ನ ದೇವರ ಕಡೆಗೆ ನೋಡುತ್ತೇನೆ. ಯೆಹೋವ ಈರೆ ಎಲ್ಲವನ್ನು ಒದಗಿಸುವ ಆತನಾಗಿದ್ದಾನೆ. ನನ್ನ ಬೇಡಿಕೆಗಳು ಅವಶ್ಯಕತೆಗಳು ಬರುವುದಕ್ಕಿಂತ ಮುಂಚೆ ಎಲ್ಲವನ್ನು ನನ್ನ ತಂದೆಯಾದ ದೇವರು ನನಗೆ ಒದಗಿಸಿದ್ದಾನೆ. ಆಮೆನ್. ಸಾಧ್ಯ ಎಂಬ ಹಾಡನ್ನು ಹಾಡುತ್ತಾ ನಮ್ಮ ಕಾಣಿಕೆಯನ್ನು ಕೊಡೋಣ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಹೇಳಲು ಅಸಾಧ್ಯ ಅದ್ಭುತ ಮಾಡಿದವ ನೀನೇ, ಯೆಹೋವ ನೀನೇ. ಎಣಿಸಲಾಗದ ಅತಿಶಯ ಮಾಡಿದವ ನೀನೇ, ಅಪ್ಪ ನೀನೇ. ಹೇಳಲು ಅಸಾಧ್ಯ ಅದ್ಭುತ ಮಾಡಿದವ
Hallelujah. ಹಾಲೆಲೂಯಾ. It's time to take part in the Lord's table. ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವ ಸಮಯವಾಗಿದೆ. Keep bread and juice ready. ನಿಮ್ಮ ದ್ರಾಕ್ಷರಸವನ್ನು ಮತ್ತು ಬ್ರೆಡ್ ಅನ್ನು ನೀವು ರೆಡಿ ಮಾಡಿ ಇಟ್ಕೊಳ್ರಿ. We'll read a scripture for you now. ನಿಮಗಾಗಿ ನಾನು ವಾಕ್ಯವನ್ನು ಓದ್ತೇನೆ. ವಾಕ್ಯವನ್ನು ಓದೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. Shall we pray? ನಾವು ಪ್ರಾರ್ಥಿಸೋಣ. Father, we pray in the name of Jesus as we take part as a family. These elements will be sanctified. Thank you for the blessings of God. Thank you, we belong to the new covenant. Thank you for all that you have done for us on the cross. We receive the blessings by faith in Jesus' name. In Jesus' name we pray. Amen. Amen. Shall we confess the God's word? ನಾವು ದೇವರ ವಾಕ್ಯಗಳನ್ನು ಆಯ್ಕೆ ಮಾಡಿಕೊಳ್ಳೋಣ. We'll do it in English, we'll do it in Kannada also. ನಾವು ಇಂಗ್ಲಿಷ್ ನಲ್ಲಿ ಮತ್ತು ಕನ್ನಡದಲ್ಲಿ ನಾವು ಆಯ್ಕೆ ಮಾಡೋಣ. I have been healed by the stripes of Jesus. ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. My Jesus bore all the sicknesses on the cross. ನನ್ನ ಯೇಸು ನನ್ನ ಎಲ್ಲಾ ರೋಗಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. Through the death of his body, now I am holy, unblameable, unreprovable in God's sight. ಆತನ ದೇಹದ ಮರಣದ ಮೂಲಕ ನಾನು ದೇವರ ದೃಷ್ಟಿಯಲ್ಲಿ ಪರಿಶುದ್ಧನು, ದೋಷವಿಲ್ಲದವನು, ನಿಂದರಹಿತನು ಆಗಿದ್ದೇನೆ. Through the blood of Jesus, I have been redeemed out of the hand of Satan. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಸೈತಾನ ಕೈಗಳಿಂದ ಬಿಡುಗಡೆ ಹೊಂದಿದ್ದೇನೆ. Through the blood of Jesus, I have been redeemed out of sin, sickness, poverty, and all curses. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಪಾಪದಿಂದ, ರೋಗದಿಂದ, ಬಡತನದಿಂದ, ಎಲ್ಲ ಶಾಪಗಳಿಂದ ಬಿಡುಗಡೆ ಹೊಂದಿದ್ದೇನೆ. Through the blood of Jesus, all my sins are cleansed and forgiven. ಯೇಸು ಕ್ರಿಸ್ತನ ರಕ್ತದ ಮೂಲಕ ನನ್ನ ಎಲ್ಲ ಪಾಪಗಳು ತೊಳೆಯಲ್ಪಟ್ಟು ಕ್ಷಮಿಸಲ್ಪಟ್ಟಿವೆ. Through the blood of Jesus, I am justified just as if I have not committed any sin. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ನೀತಿವಂತನಾಗಿದ್ದೇನೆ, ಯಾವುದೇ ಪಾಪವನ್ನು ಮಾಡಿದವನಲ್ಲದಂತೆ. Through the blood of Jesus, I am sanctified and set apart, holy to God. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಪರಿಶುದ್ಧನಾಗಿದ್ದೇನೆ, ದೇವರಿಗಾಗಿ ಮೀಸಲಾಗಿಟ್ಟಿದ್ದೇನೆ. Through the blood of Jesus, my conscience is purged and now I am nearer to God. ಯೇಸು ಕ್ರಿಸ್ತನ ರಕ್ತದ ಮೂಲಕ ನನ್ನ ಮನಸ್ಸಾಕ್ಷಿಯು ಶುದ್ಧಿ ಮಾಡಲ್ಪಟ್ಟಿದೆ ಮತ್ತು ಈಗ ನಾನು ದೇವರ ಸಮೀಪದಲ್ಲಿದ್ದೇನೆ. Please take part now. ನೀವು ತೆಗೆದುಕೊಳ್ಳ್ರಿ. We'll make some announcements. ನಾವು ಕೆಲವು ಪ್ರಕಟಣೆಗಳನ್ನು ಮಾಡೋಣ. God willingly, relaxation will happen within a day or two. ದೇವರ ಚಿತ್ತದ ಅನುಗುಣವಾಗಿ ಇನ್ನು ಒಂದು ಅಥವಾ ಎರಡು ದಿನದಲ್ಲಿ ಎಲ್ಲ ಲಾಕ್ಡೌನ್ ತೆಗೆಯಲ್ಪಡುತ್ತದೆ. Till then, we will continue our messages in YouTube. ಅಲ್ಲಿ ತನಕ ನಮ್ಮ ಸಂದೇಶಗಳನ್ನು ಯೂಟ್ಯೂಬ್ ನಲ್ಲಿ ನಾವು ಮುಂದುವರಿಸಿಕೊಂಡು ಹೋಗೋಣ. As you heard the message, I want you to do this homework
as a family, all of you sit and discuss the promises. ಮತ್ತು ನಾವು ವಾಕ್ಯವನ್ನು ಕೇಳಿದಂತೆ ಮತ್ತು ನಾನು ನಿಮಗೆ ಒಂದು ಮನೆ ಕೆಲಸವನ್ನು ಕೊಡ್ತೇನೆ ಮತ್ತು ನೀವೆಲ್ಲರೂ ಕುಟುಂಬವಾಗಿ ಇದನ್ನು ಬರೆದುಕೊಂಡು ಕುಟುಂಬವಾಗಿ ಒಬ್ಬರಿಗೊಬ್ಬರು ಈ ವಾಗ್ದಾನಗಳನ್ನು ಮಾತಾಡಿರಿ. On Tuesdays, I have started a new topic. Subject is living by grace. In that, I am teaching how to live in God's abundance. ಮತ್ತು ಈ ಮಂಗಳವಾರ ದಿನ ನಾನು ಹೊಸ ಬೋಧನೆಯನ್ನು ಪ್ರಾರಂಭಿಸಿದ್ದೇನೆ. ಬೋಧನೆ ಅದೇ ಆಗಿದೆ, ಕೃಪೆಯಿಂದ ಜೀವಿಸುವುದಾಗಿದೆ. ಆದರೆ ಅದರಲ್ಲಿ ಸಮೃದ್ಧಿಯಾದ ಜೀವಿತ ಹೇಗೆ ಜೀವಿಸಬಹುದು ಎಂಬುದಾಗಿ ನಾನು ಕಲಿಸ್ತಾ ಇದ್ದೇನೆ. Very important, we should experience God's supply, abundance in our life. ಬಹಳ ಪ್ರಾಮುಖ್ಯವಾದದ್ದು ನಾವು ದೇವರ ಒದಗಿಸುವಿಕೆಯನ್ನು ನಮ್ಮ ಜೀವಿತ ನಮ್ಮ ಕುಟುಂಬದಲ್ಲಿ ನೋಡಬೇಕೆಂಬುದಾಗಿ. All of you should listen. ನೀವೆಲ್ಲರೂ ಅದನ್ನು ಕೇಳಬೇಕು. And Saturdays I am teaching how our prayers are answered. ಮತ್ತು ಶನಿವಾರ ನಾನು ಕಲಿಸ್ತಾ ಇದ್ದೇನೆ ಹೇಗೆ ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡ್ತವೆ. Keep listening. The reason we put in YouTube is you can keep listening, build yourself. ಮತ್ತು ನಾವು ಯಾಕೆ ಯೂಟ್ಯೂಬ್ ನಲ್ಲಿ ಆಗ್ತಾ ಇದ್ದೇವೆ ಅಂದ್ರೆ ನೀವು ಅದನ್ನು ಪದೇ ಪದೇ ಕೇಳ್ತಾ ನೀವು ನಂಬಿಕೆ ಕಟ್ಟಿಕೊಳ್ಳುವುದಕ್ಕಾಗಿ. And for the spinsters, for the girls, we have 2 meetings in Zoom. ಮತ್ತು ಮದುವೆಯಾಗದ ಹುಡುಗಿಯರಿಗಾಗಿ ಮತ್ತು Zoom ನಲ್ಲಿ 2 ಕೂಟಗಳಿದೆ. Wednesdays from 13 years to 20 years at 6 o'clock, and above 20 years it is on Saturday 7 o'clock in the evening. ಮತ್ತು ಬುಧವಾರ ದಿನ 13 ವಯಸ್ಸಿನಿಂದ 20 ವಯಸ್ಸಿನಲ್ಲಿರುವಂತಹ ಹುಡುಗಿಯರಿಗಾಗಿ ಸಾಯಂಕಾಲ 6 ಗಂಟೆಗೆ ಇರ್ತದೆ. 20 ವಯಸ್ಸು ಮೇಲ್ಪಟ್ಟಂತ ಹುಡುಗಿಯರಿಗಾಗಿ ಶನಿವಾರ ಸಾಯಂಕಾಲ 7 ಗಂಟೆಗೆ ಇರ್ತದೆ. Even for bachelors we have a meeting. It will be informed by your leaders. ಮತ್ತು ಮದುವೆಯಾಗದ ಹುಡುಗರಿಗಾಗೂ ಕೂಡ ಕೂಟವಿರುತ್ತದೆ ಮತ್ತು ಅದು ನಿಮ್ಮ ನಾಯಕರಿಂದ ನಿಮಗೆ ತಿಳಿಸಲ್ಪಡುತ್ತದೆ. Hallelujah. Hallelujah. Some people really ask me, they call me and said about tithes and offerings. ಮತ್ತು ಕೆಲವೊಬ್ಬರು ಇನ್ನು ನಿಜವಾಗಿ ಕಾಲ್ ಮಾಡಿ ಅವರು ಕೇಳ್ತಾರೆ ನಮ್ಮ ದಶಾಂಶ ಬಗ್ಗೆ ಏನು, ಕಾಣಿಕೆ ಹೇಗೆ ಕೊಡಬೇಕು. If you know how to transfer it, you can transfer it to our church account. ಮತ್ತು ನಿಮಗೆ ನಮ್ಮ ಚರ್ಚ್ ಅಕೌಂಟ್ ಗೆ ಹೇಗೆ ಟ್ರಾನ್ಸ್ಫರ್ ಮಾಡಬೇಕೆಂಬುದಾಗಿ ಗೊತ್ತಿದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡಿರಿ. Otherwise through Google Pay, Phone Pay you can transfer. ಇಲ್ಲದಿದ್ದರೆ ನೀವು ಗೂಗಲ್ ಪೇ ಮೂಲಕ, ಫೋನ್ ಪೇ ಮೂಲಕ ನೀವು ಕೊಡಬಹುದು. Still, if you don't know all those things, you can come and meet us. ಮತ್ತು ಅವೆಲ್ಲವೂ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಬಂದು ಭೇಟಿಯಾಗಬಹುದು. Hallelujah. Hallelujah. So spend time as a family. ಕುಟುಂಬವಾಗಿ ಸಮಯ ಕಳೆಯಿರಿ. Let your dream be ready. ನಿಮ್ಮ ಕನಸು ಸಿದ್ಧವಾಗಿರಲಿ. Next week I'll teach how to make it real. ಮತ್ತು ಮುಂದಿನ ವಾರ ನಾನು ಕಲಿಸಿಕೊಡ್ತೇನೆ ಹೇಗೆ ಅವುಗಳನ್ನು ನಿಜಕರವಾಗಿ ಮಾಡಿಕೊಳ್ಳಬಹುದು. You can take your tithes and offerings in your hand. We'll pray. ನಿಮ್ಮ ಕಾಣಿಕೆಗಳನ್ನು, ನಿಮ್ಮ ದಶಾಂಶವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ ಮತ್ತು ನಾನು ಪ್ರಾರ್ಥನೆ ಮಾಡ್ತೇನೆ. Thank you, Father. Abba, Father, in Jesus' name, we thank you for this day. We thank you for worship. We thank you for the word. We thank you for the Holy Communion. We thank you for all the precious people who are sowing, offering as a seed. This seed will be multiplied. It will be given back to the good measure, pressed down, shaken together. Men will pour into the bosom. I pray for the tithers. The hand of God will touch them. It will be blessed and multiplied. Floodgates of heavens are open for them. You will pour out so much blessings. There will not be enough room for them to store it. Cover everyone by your precious blood. I declare no medical bills in the name of Jesus. I declare no one will fall sick in the name of Jesus. Speak God's protection, O God, and God's provision. Be thou glorified in us and through us. In Jesus' name we pray. Amen. Amen. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen.